गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्मा तस्मै श्री गुरवे नमः। ओम नमो श्री जमुनाय
ಮಾಡಿದೊಡೆ ಇಹದಲ್ಲಿ ಸುಖ ಉಂಟು. रविकोटि तेजा ओ ಕೋಟಿ ಸೂರ್ಯ ಸಮರ್ಪಿತ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಹೇ ತಂದೆ ಪಂಡಿತ ಪುಟ್ಟರಾಜ ಕವಾಯಿಗಳು, ನಿಮ್ಮ ವಿಚಿತ್ರವಾದ ಶಕ್ತಿ ನಿಮ್ಮದು. ನಿಮಗೆ ಕಂಡು ಕಾಣದಿದ್ರು ಕೂಡ ಜಗತ್ತನ್ನೇ ಕಂಡ ಮಹಾತ್ಮರು ನೀವು. ಅನಾಥರಿಗೆ ಆಪ್ತರಾಗಿ, ಅಂಧರಿಗೆ ಆಪ್ತರಾಗಿ ಕಲೆಯನ್ನ ದೇಶದ ತುಂಬೆಲ್ಲ ತುಂಬಿದ ಮಹಾತ್ಮರು ನೀರು, ಮಹಾಪ್ರಭುಗಳು ನೀವು. ನಿಮ್ಮನ್ನು ಎಷ್ಟು ಹೊಗಳಿದ್ರು ಕಡಿಮೆನೆ ಸ್ವಾಮಿ.
ನಿಮ್ಮ ಕಲೆಯ ಉಸಿರಾಗಿ ನಿಮ್ಮ ಹಾಗೆ ಇರಬೇಕಂತ ಆ ದೇವರಲ್ಲಿ ನಾನು ಸದಾ ಬೇಡ್ಕೊಳ್ತೀನಿ. ಶರಣಕ್ಷರ ಆಗಲಿ ಅಂತ ತಂದೆ ಸದಾ ಸೆರಗೊಟ್ಟಿ ನಾನು ಬೇಡ್ಕೊಳ್ತೀನಿ ತಂದೆ, ಸೆರಗೊಟ್ಟಿ ಬೇಡ್ಕೊಳ್ತೀನಿ. ಪವಿತ್ರ ಬನ್ನಿ ಸ್ವಾಮಿ. ಇದೇನೇ ಪವಿತ್ರ, ನೀನು ಯಾವಾಗ ನೋಡಿದ್ರೆ ಕವಿ ಗಾನವೇಗಿ ಭಾವಚಿತ್ರನೇ ಪೂಜೆ ಮಾಡ್ತಿರಲ್ಲ, ಏಕೆ ನೀನು ಗಾಯಕಿ ಆಗಬೇಕು ಎಂಬುದಾಸೆ? ಹಾಗಲ್ರಿ, ಮೊದಲು ಹೋಗಿ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ಸ್ವಾಮಿ. ಇವತ್ತು ನನ್ನ ಅಪ್ಪಾಜಿಯವರ ಪೂಜೆ ಮಾಡಿ ಅವರ ಪಾದಕ್ಕೆ ನಾನು ಪುಷ್ಪಗುಚ್ಛ ಅರ್ಪಿಸ್ತಾ ಇದ್ದೇನೆ ಸ್ವಾಮಿ. ಪುರುಷರಲ್ಲ ಪವಿತ್ರ, ಈ ಸಮಾಜದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರು ಆ ದೇವರ ಬರೆದ ವಿದ್ಯೆ ಎಲ್ಲ. ಆದರೂ ನಾನು ಈ ಕಲೆಯಲ್ಲಿ ಪುಟ್ಟರಾಜನೆಂಬ ಬಿರುದು ಪಡೆದವರೆಲ್ಲರೂ ಮಾತ್ರ ನಿಜವಾದ ಈ ಕಲಿಯುವುದ ದೇವರು. ಸ್ವಾಮಿ ಹಾಗೆ ನಿಲ್ರಿ, ಆ ಗವಾಯಿಗಳಿಗೆ ಯಾವುದೇ ಭಿನ್ನ ಭೇದ ಭಾವವಿಲ್ಲ ಸ್ವಾಮಿ. ಸಾವಿರಾರು ಅಂಧ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಅಂತರಿಗೆ ಕಲೆಯನ್ನು ದಾನವಾಗಿ ಹಂಚ್ತಾ ಇದ್ದಾರೆ. ಎಂಥ ಪುಣ್ಯ ಪುರುಷರಲ್ಲೇ ಸ್ವಾಮಿ ಅವರು. ಅಣ್ಣ ಅದಕ್ಕೆ ಓ ಪವಿತ್ರ, ನನ್ನ ತಮ್ಮಂದ್ರೆ ಬಂದ್ರು, ಅವರಿಗೆ ದೇವರ ಪ್ರಸಾದ ಕೊಡು. ಆಯ್ತು ಸ್ವಾಮಿ. ವಿಷ್ಣು, ವರ್ಧನ, ಮೊದಲು ಹೋಗಿ ಆ ದೇವರಿಗೆ ನಮಸ್ಕರಿಸಿ ಬನ್ನಿ. ನೀನು ಕೊಡುತ್ತಿರುವ ಈ ದೇವರ ಪ್ರಸಾದದಲ್ಲಿ ನನ್ನ ರಕ್ತ ಕಾಯಿಲೆ ಕಂಡಂತೆ ಆಗುತ್ತದೆ. ಪವಿತ್ರ, ನೋಡಿದೆ ನನ್ನ ತಮ್ಮಂದ್ರ ಪರಿಕ್ರಮ ಮಾತುಗಳನ್ನು. ಇವರು ನಿಮಗೆ ತಮ್ಮಂದಿರಾಗಿರಬಹುದು, ಆದ್ರೆ ಇವರು ನನಗೆ ಮಕ್ಕಳಿದ್ದ ಹಾಗೆ ಮಕ್ಕಳಿದ್ದ ಹಾಗೆ. ಎಂತ ಮಾತನಾಡಿದ್ರಿ ತಾಯಿ ನೀವು. ನಾವು ಚಿಕ್ಕವರಿರುವಾಗಲೇ ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡ್ರು. ಆದರೆ ಈ ನನ್ನ ಸಾಕಷ್ಟು ಕಷ್ಟಗಳನ್ನು ಕಣಬೇಸಿ ಆ ಕಳೆದು ಹೋದ ನಮ್ಮ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ನಮ್ಮನ್ನು ಜೋಪಾನ ಮಾಡಿ ಈ ನನ್ನ ತಮ್ಮ ವರ್ಧನನ್ನು ಓದಿಸಿ ಪೊಲೀಸ್ ಆಫೀಸರ್ನಾಗಿ ಮಾಡಿದ. ನಿಜವಾಗಲೂ ಹೇಳಬೇಕೆಂದರೆ ಈ ನನ್ನ ಅಣ್ಣನಿಗೆ ತಕ್ಕ ಹೆಂಡತಿ ಅಂದ್ರೆ ನೀನೇ ಅಮ್ಮ, ನೀನೇ. ಹೌದು ಆತಗೆ, ನನ್ನ ಅಣ್ಣ ಗುಣದಲ್ಲಿ ಶ್ರೀರಾಮ ಇದ್ದಂಗೆ ತಮ್ಮಂದಿರ ಸಲುವಾಗಿ ಸಾಕಷ್ಟು ವನವಾಸಗಳನ್ನು ಅನುಭವಿಸಿದ್ದಾನೆ. ಅವನ ಮನಸ್ಸಿಗೆ ಯಾವತ್ತೂ ನೋವಾಗದಂತೆ, ಈ ನಮ್ಮ ಮನೆತನದ ಮರ್ಯಾದೆಗೆ ಒಂದು ಕಪ್ಪು ಚುಕ್ಕಿ ಬೀಳದಂತೆ ಕಾದುಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ. ಆಯ್ತಪ್ಪ, ಆಯ್ತು. ನಿಮ್ಮಣ್ಣನ ಒಳ್ಳೆಯ ಸತಿಯಾಗಿ, ನಿಮ್ಮ ಪಾಲಿನ ಹೆತ್ತ ತಾಯಿಯಾಗಿ, ಈ ಮನದ ಮರ್ಯಾದೆ ಬೆಳಗುವ ದೀಪವಾಗಿ, ಈ ಹೆಮ್ಮೆಯ ಸಸಿಯಾಗಿ ಬಾಳುತ್ತೇನೆ. ಇದು ನನ್ನ ಮಾತು ಸತ್ಯ, ಸತ್ಯ. ವಾಹ್, ಎಂತ ಮಾತನಾಡಿದೆ ಪವಿತ್ರ. ಈ ನಿನ್ನ ಮಾತನ್ನು ಕೇಳಿ ನನ್ನ ಒಡಲ ಕರಗಿ ಸಂತೋಷ ಸಮುದ್ರಂತೆ ಅಲೆದಾಡಿ ಕಡಲಾಗಿ ಹರಿಯಿತು. ನೋಡು ಪವಿತ್ರ, ಈ ನನ್ನ ಅವಳಿ ತಮ್ಮಂದರಿಗೆ ತಾಯಿತನದ ಹಿರಿಮೆಯನ್ನು ತೋರಿಸಿ ಮಕ್ಕಳೆಂಬ ಮಮಕಾರ ಮಮತೆಯನ್ನಿಟ್ಟು ಮುತ್ತಿನಿಂದ ಜೋಪಾನ ಮಾಡಿದೆ. ಅಣ್ಣ ತಮ್ಮಂದರ ಮಧ್ಯೆ ಯಾವುದೇ ವಿರಸ ಹುಟ್ಟಬಾರದೆಂದು ನೀನು ಮೆಟ್ಟಿ ಬಂದಿರುವೆ. ಈ ಮನೆತನದ ಮಾನ ಮರ್ಯಾದೆಯನ್ನು ಕಟ್ಟ ಕಡೆವರೆಗೂ ನೀ ಹೀಗೆ ಉಳಿಸಿಕೊಂಡು ಹೋಗಬೇಕು ಅನ್ನೋದೇ ನಿನ್ನ ಗಂಡನ ಆಸೆ. ನೋಡಿ, ನಿಮ್ಮ ಆಸೆಗೆ ನಾನು ಯಾವತ್ತೂ ಮಣ್ಣ ಹಾಕುವುದಿಲ್ಲ. ನಿಮ್ಮ ತಮ್ಮಂದಿರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ, ನೀವು ನನ್ನ ಪ್ರಾಣ ಇದ್ದ ಹಾಗೆ. ನೋಡಿ, ಕಣ್ಣು ಪ್ರಾಣ ಎರಡನ್ನು ನಾನು ಸಮನಾಗಿ ಪ್ರೀತಿಸ್ತೇನೆ. ಅದಕ್ಕೆ ಯಾವತ್ತೂ ನಾನು ಕೋಲಾಹಲ ಹುಟ್ಟಿಸುವುದಿಲ್ಲ ಸ್ವಾಮಿ. ಈ ನನ್ನ ಮಾತು ಸತ್ಯ ಸ್ವಾಮಿ, ಈ ನನ್ನ ಮಾತು ಸತ್ಯ. ಕೇಳಿದೆನಲ್ಲ ಈ ನನ್ನ ಅತ್ತಿಗೆಯ ಮಾತನ್ನು. ಇವಳ ಮುಖವನ್ನು ನೋಡಿದರೆ, ಇವಳ ಮುಖದ ಲಕ್ಷಣಗಳನ್ನು
ನೋಡಿದರೆ ಗುಣದಲ್ಲಿ ಸೀತಾಮಾತೆಯನ್ನು ಮೀರಿಸುವ ಸಾಧ್ವಿ ಇವಳೇ ಎಂದು. ಅತ್ತಿಗೆ, ನೀವು ಯಾವುದೇ ಅಪಾಯದಲ್ಲಿ ಸಿಲುಕಿದರೂ ಕೂಡ ಪ್ರಾಣಕ್ಕೆ ಅಂಜಿ ಹಿಂಜರಿಯದೆ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ನಿಮ್ಮ ಮಗನಾಗಿ ಬಂದು ನೀವು ಸಿಲುಕಿದ ಅಪಾಯದಿಂದ ನಾನು ಪಾರು ಮಾಡುತ್ತೇನೆ. ಇದು ಈ ನಿನ್ನ ಮಗನ ಮಾತಮ್ಮ, ಇದು ಈ ನಿನ್ನ ಮಗನ ಮಾತು. ನೋಡಿದೆಯಾ ಪವಿತ್ರ, ನನ್ನ ತಮ್ಮಂದಿರ ಪರಿಕರಮ್ಯ ಮಾತುಗಳನ್ನು ಇದುವರೆಗೆ ಈ ನಿನ್ನ ಗಂಡನ ಎಡಗೈ ಬಲಗೈ ಆಗಿದ್ರು. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಜೋಪಾನ ಮಾಡುತ್ತಾರೆ ಹೋಗುತ್ತಾರೆ. ಪವಿತ್ರ, ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ಊಟ ಮಾಡೋಣ. ರೀ, ಸ್ವಲ್ಪ ಎತ್ಕೊಳ್ಳಿ. ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಎಲ್ಲರೂ ಸೇರಿ ಹಾಡಿದು ಕುಡಿದ ನಂತರನೇ ನಾವು ಊಟ ಮಾಡೋಣ. ಏನಂತ ಅವಸರ? ಹೌದು ಅತ್ತಯ್ಯ, ಮೊದಲು ಹಾಡೋಣ, ಆ ನಂತರ ಊಟ ಮಾಡೋಣ. ಬನ್ನಿ ಹಾಡೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವ ನೋಡೈವ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವವನ್ನು
ಎಂಬುದು ನಿಜ. ಇಂದು ನಮ್ಮ ಹಳೆಯಲ್ಲಿ ದೊಡ್ಡವನ ಕೈ ಹಿಡಿದು ಕನ್ಯಾಮಣಿಯಾಗಿ ಕಾಲಿರಿಸಿದ್ದಾಳೆ ಪವಿತ್ರ. ಅಂದು ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿಜ. ಇಷ್ಟಪಟ್ಟ ಹುಡುಗಿಯರನ್ನು ಎಷ್ಟೇ ಕಷ್ಟ ಬಂದರೂ ಬೆಟ್ಟ ಮಾಡಲ್ಲ ಎಚ್ಚಾರ. ಸುಖದಿಂದ ಕಾಣುತ್ತಿರುವ ನಿನ್ನ ಆ ಸಂಸಾರದ ಬಂಧನಕ್ಕೆ ಬೀಗ ಹಾಕಿ ಸ್ವರ್ಗದಂತೆ ಕಾಣುತ್ತಿರುವ ಆ ನಿನ್ನ ಕುಡಿ ನೋಟವನ್ನು ಕೊಟ್ಟೆ ನಿನ್ನ ಒಮ್ಮೆ ಮೈ ಮುಟ್ಟಿ ದಕ್ಕಿಸಿಕೊಳ್ಳಲಿಲ್ಲ. ಭೂಗತದ ರಸ, ರೌಡಿಗಳ ರಾಜ, ನಿನ್ನ ಪಾಲಿಗೆ ಕಳನಾಯಕನಾಗಿ ಕಾಣದಿದ್ದರೆ ನನ್ನ ಹೆಸರು ಚಲುವೆರಡನ್ನು ಚಲ್ಲಾಟ ಮಾಡುವ ಚರಣ್ ರಾಜನೇ ಅಲ್ಲ. आप उसको चलते हैं, उससे उसको राख है. ये चरण राज निकला तो अंदर अंदर उनको डान डान कहता है. अब ये चरण राजन गद्दा ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲ್ಲರೂ ಬಂದಾರ, ಬಂದು ಬಳಗ ಕೂಡಾರ, ನಮ್ಮ ಯಾರನ್ನವರ. ಎಲ್ಲರೂ ಬಂದಾರ, ಬಂದು ಬಳಗ ಕೂಡಾರ, ನಮ್ಮ ಯಾರನ್ನವರ. ಹುಡುಸಿ ಹುಡುಕರ್ರಿ ಅವನ ಅಲ್ರಿ ಹಗ್ಗೋಣ ಮಂಜಾಗ 10 ವರ್ಷ ದಾಡಕ್ ಗೋಲ್ಸ್ ಬಂದಿದ್ದ ಆ ಹುಡುಗ ನಿದ್ದೆ ಮಾಡೋದು ಎರಡು ಒಂದ ನೋಡ್ರಿ. ಅಲ್ರಿ 10 ವರ್ಷ ದಾಡಕ್ ಹೋಗಿ ಕಲಿಯಾಕತ್ತ ಒಂದರ ಮಾರ್ಕಾಸ ಅದು ಸುದ್ದಿನ ತೆಗಿಬೇಡ್ರಿ. ಬಂಡಿಗಾಲಿ ಸ್ವಾಮಿ ಹೆಚ್ಚಕ ಹೊರತಾಗಿ ಒಂದು ಮಾರ್ಕಾಸ ಬಿಡುವ ನೋಡ್ರಿ. ಎಷ್ಟು ವರ್ಷ ಕಲಿಯಾಕತ್ತಾನ ಯಾಕೆ ಬದಲಂತ ಕೇಳ್ತೀರಣ್ಣ? ಐತದ ನಮ್ಮಂತ ಅರೇ ಹುಡುಗರಿ ಲವ್ ಅನ್ನೋ ಬ್ಯಾನಿ, ಆ ಲವ್ ಅನ್ನೋ ಬ್ಯಾನಿ ಮನಿ ಹುಡ್ಕೊಂಡ ಮನಿ ಕೊನ್ಯಾಗ ಹೋಗಿ ಕುಂತ ಆಹಾ ಐ ಲವ್ ನನ್ನ ಚಿನ್ನ, ಐ ಲವ್ ನನ್ನ ರನ್ನ ಗಿಚ್ಚಿದ ಹಿಂಗಾಗಿ ತಲೆ ಕೆಟ್ಟ ಹುಚ್ಚಾಸ್ಬೇಕು ಒಂದ ಬಾಕಿ ಉಳಿದ್ ನೋಡ್ರಿ.
ಹಚ್ಚ ಬೆಳೆದಾಗ ಬೆಚ್ಚ ನೀರು ಜಳಕ ಮಾಡಿ ಬೆಂಗಳೂರಿಂದ ಈ ಕಲ್ಲಿಮಟ್ಟಿ ಊರಿಗೆ ಬಂದು ಇಳ್ಕೊಂಡ್ಬಿಟ್ಟಿ ನೋಡ್ರಿ. ಇಲ್ಲೇ ಯಾವ್ದಾರ ಕಂಬಲವತ್ತಿ ಹೂ ಅಂದ್ರ ಆಕಿನರ ಲಗ್ನ ಹಾಕ್ತೀನಿ. ಬಾಲ್ಯಪ್ಪ ಅಂದ್ರ ದ್ಯಾಮವತ್ತಿ ಹೊಸ ಮನಿ ಕಟ್ಸ್ಯಾಳ, ಆಕಿನರ ಲಗ್ನ ಆಗಿ ಫಸ್ಟ್ ನೈಟ್ ಆಕಿನ ಮನ್ಯಾಗ ಮಾಡ್ತೀನಿ. ಬಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಕನಸಾಗಿ.
ಮಟ್ಟಿ ಜಾತ್ರಿ ಆಗೈತಿ ಜಾತ್ರಿ. ಕಲಿಮಟ್ಟಿ ಜಾತ್ರಿ Thank you.
ನಂದ ಬೇಕು. ಏನಂತ ಕೇಳ್ತೀರ ಉಪ್ಪಿನಕಾಯಿ ಉಪ್ಪಿನಕಾಯಿ ಕಾರವಾರದಾಗಿನ ತಂದ ಕಂಚಿಕಾಯಿ ಉಪ್ಪಿನಕಾಯಿ, ಮಂಗಳೂರದಾಗಿನ ತಂದ ಮಾವಿನಕಾಯಿ ಉಪ್ಪಿನಕಾಯಿ, ಇನ್ನು ಲಿಂಗಸೂರದಾಗಿನ ತಂದ ಲಿಂಬಿಕಾಯಿ ಉಪ್ಪಿನಕಾಯಿ. ಯಾರಿಗೆ ಬೇಕ್ರಿ? ಕಾಕರ ತಮ್ಮರ ಅದಿರಿಲ್ಲ. ಸ್ವಚ್ಛ ಗ್ಯಾರ ಸ್ವಚ್ಛ ನಿಮ್ಮಂತ ಹುಡುಗಿಯರ್ ನೆದರ್ ಬಿಟ್ಟು ಹಂಗಾಗಿರ್ತದ. ಈಗ ನಮ್ಮಂತ ಹುಜ್ಜ ಎದುರುಗಡೆ ಮಾತ ಹುಟ್ಟು ಗೆದ್ದ ಮ್ಯಾಲೆ ಬಂದೈತಿ. ಹುಡುಗಿಯರ ಬಗ್ಗೆ ಮಾತಾಡ ಹೆಣ್ಮಕ್ಳು ನಾವು ಇದು ಕಪ್ಪ ಗೆದ್ದಿ ಒಂದು ಹೆಂಗಸರಾಗಿ ನೀವು ಗೆಲ್ಲ ಬಗ್ಗೆ ಗಣಸರಾಗಿ ಗೆಲ್ಲಸ್ರಿ. कृष्ण जगन्नाथ प्रेमानंद ಉಪ್ಪಿನಕಾಯಿ ಮಾರೋ ಎಣ್ಣೆ ಏನು ನಿನ್ನ ಕೆಣ್ಣೆ ತಿನ್ನಂಗ ಆತ ನನಗ ಸೇಬು ಹಣ್ಣೆ. ನಿಮಗೂ ಬೇಕೇನ್ರಿ ಉಪ್ಪಿನಕಾಯಿ ಅಣ್ಣಾರ? ನಿನ್ನ ಮಂಜಾಳು ಅನ್ನ ಅಂದಳಲ್ಲೋ ನನ್ನ ಕಂದ ಬಗದಳಲ್ಲೋ ಮಂಜಾಗೋಳಿ ನನ್ನ ಕರಿಯಾಕ ನಿನಗೆ ಬೇರೆ ಶಬ್ದ ನನಗೆ ಸಿಗ್ಲಿಲ್ಲನ? ಯಾಕ್ರಿ ನಿಮಗ ಅಣ್ಣಾರ ಅಂದಿದ್ದ ನನ್ನ ತಪ್ಪಾತೇನ್ರಿ? ತಪ್ಪಲ್ಲ ಅವ್ರಿಗೆ ಅನ್ನಾರ ಅಂತ ಎಂತಾರಿಗೆ ಅನ್ಬೇಕ? ಎಂತವ್ರಿಗೆ ಅನ್ಬೇಕು? ಬಿಳೆ ಒಲ್ಲಿ ಉಟ್ಕೊಂಡ ಟಾರ್ ಚಂಗಿ ಹಾಕೊಂಡ ಅಡ್ಡಾಡ್ತಲ್ಲ ಅರ್ಧಟ್ಟೆ ಸಾಮಾನ ಮಾವ ಅಂತವ್ರಿಗೆ ಅನ್ನ ಕಾಕ ತಮ್ಮ ಹಚ್ಚಿ ಮಾತಾಡ್ಬೇಕ. ಶ್ಯಾಮಣ್ಣ ಮಾವ ಎಲ್ಲ ಬಂದವ? ಇದೆಲ್ಲ ಕುಂತ್ರೆ ಕಾಣಲ್ಲ ಬಿಡು. ಎಲ್ಲದಪ್ಪ ಅಣ್ಣ ಅಂತವ್ರಿಗೆ ಅಣ್ಣ ಅನ್ನಬೋಕೋದಿಲ್ಲ. ಮತ್ತ ಅಂತವ್ರಿಗೆ ಅಣ್ಣ ಅಂದ್ರೆ ನಿಮ್ಮಂತವ್ರಿಗೆ ಏನ್ ಅನ್ನಬೇಕು? ನಮ್ಮಂತವ್ರಿಗೆ ಹಾಫ್ ಪ್ಯಾಂಟ್ ಫುಲ್ ಟಿ ಶರ್ಟ್ ಹಾಕೊಂಡಂತ ಹೆಂಗ್ ಬಾಯಿನ ಹುಡುಗರಿಗೆ ಹಾ 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 ನನ್ನ ಮನ್ಮತ್ತ ಉಪ್ಪಿನಕಾಯಿ ಬೇಕಾ ನನ್ನ ರಾಜ ಉಪ್ಪಿನಕಾಯಿ ಬೇಕಾ ಕಣ್ಣು ಮುಚ್ಚಿ ಕಣ್ಣು ತಗೊಂಡ್ಬಿಟ್ರ ನಿನ್ನ ಬಾಕಿ ರಸ ಸಲ ಬಿಲ್ಲಾರಂಗ ನೆಕ್ಕೊಂಡ್ ಹೋಗ್ಬಿಡ್ತಾರ. ಚಂದ ಚಲವ ಪುಗಸಾಟಿ ಆದ್ರೆ ಎಲ್ಲಾರು ಬಂದು ನೆಕ್ತಾರ. ಅದಕ್ಕೆ ರೊಕ್ಕ ಕೊಡೋರು ಯಾರು? ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀಲಿ? ಇನ್ನಂತ ಚಂದಳು ಚಳಿಯಾಡ ತಲೆ ಮ್ಯಾಗ ಬಾಕಿ ಹೊತ್ತ ಬಂದ್ರ ಮುಗುಳಗೆ ಕೊಟ್ಬಿಡ್ರ ಸಾಕ. ಈ ಕಲೆ ಮಟ್ರ ಹುಡುಗರ ಉಳ್ಳಾಗ ರೇಟ್ ಹತ್ತಲಿ ಕಟ್ಟೋತ ಸಾಲ ಮಾಡ್ಯಾರ 10 ರೂಪಾಯಿ ಕೊಡೋರು 20 ರೂಪಾಯಿ ಕೊಟ್ಟು ನಿಂದ ಮಾಡ್ತಾರ ವ್ಯಾಪಾರ. ಪುಂಗಿ ನೋಡಿರೇನ್ರಿ? ಯಪ್ಪ ಈ ನೋಡಾಕ ಟೈಮ್ ಇಲ್ಲ. ಎಲ್ಲಿ ಪುಂಗಿ ನೋಡ್ಬೋದು? ಆನಿ ಮಾಡು. ಏನಂದಿ ಹಿಂಗೈತೇನೋ ಕಾಲ ಅಂತ ಹೋಗ್ಲಿ ಬಿಡ್ರಿ. ನಿನ್ನ ಹೆಸರು ಹೇಳ್ರಿ? ನನ್ನ ಹೆಸರ ನಲ್ಲ ಅಂತ. ಅಲ್ಲ ನಿಮ್ಮ ಹೆಸರು? ನೀ ಕೈ ಹಿಡಿ. ಯಾಕಲ ಮಂಗ್ಯ ಹಳೆ ನಾ ಕೈ ಹಿಡಿಬೇಕಾ? ಹೆಸರು ಅಂದ್ರೆ ಹೇಳಿದಿ, ಊರ ಹೆಸರು ಹೇಳ. ನೀ ಕಣ್ ಹೊಡಿಬೇಕಾ? ಹಾ. ಯಾಕಲ ಮಂಗ್ಯ ಹಳೆ ಮಂಗ್ಯ ನಾ ನಿನ್ನ ಕಣ್ ಹೊಡಿಬೇಕಾ? ತಪ್ಪು ತಿಳಿಬಳ್ಳಿ ನನ್ನ ಹೆಸರು ಕಮ್ಮಡಿ ಅಂತ. ಕಣ್ ನೋಡಿ ಹೋಗ್ಲಿ ಬಿಡು. ತಾಲೂಕ್ ಹೆಸರು? ತಾಲೂಕ್ ಹೆಸರ ನೀ ನನ್ನ ಕೈ ಹಿಡಿ. ಏನಂದಿ? ನಮ್ಮ ತಾಲೂಕ್ ಹೆಸರು ಕೈ ಹಿಡಿ ಅಂತ. ಇದೆ ಅಂತ ತಾಲೂಕ್ರಿ. ಮತ್ತೆ ಜಿಲ್ಲಾ? ಜಿಲ್ಲಾ ಸಮಯ ಶೀಘ್ರ ಸಂಜೆ ಏಯ್!
ಸಮಯ ಸಿಕ್ಕ ಸಂಧ್ಯಾಗ ಸಂಧ್ಯಾಗ ಯಾಕ ಮಂದ್ಯಾಗ ಹೋಗು ನಡಿ ನೀನು ಸಂಜೆ ಕರ್ಕೊಂಡ ನಾ ಕರೆ ಕರೆ ತಿಂಡಿ ಬಗ್ಗೆ ಹೊಟ್ಟೆ ಮಾತಾಡಬೇಡ ಬಾ ಮತ್ ಸಂಧ್ಯಾಗ ಅಂತ ತಿಂಡಿ ಬಿಟ್ಟು ವಾಸಲ ಅರ್ಧಕ್ಕ ಬಿಟ್ಟು ಹೋಗಿ ಯಾರು ನೀನು ನಿಮ್ಮ ಅಪ್ಪಗೂ ಹೋಗೋದಿಲ್ಲ ನನಗೂ ಈ ಕಲೆ ಬಿಟ್ಟು ಊರ ಹೋಗಿ ಅದಕ್ಕ ಮಾತಾಡಬೇಡ ಮಾತಾಡ ಪೂರ್ತಿ ಮುಗುತ್ತ ನಾ ಯಾವಾಗ ಹೋಗಿನಿ ಇಲ್ಲೇ ಸಾಕ್ಷಿ ಅದರ ಕೇಳ ಒಂದೇ ರಾತ್ರಿ ಹೋಗಿ ಹೋಗಿನ ನಾನು ಹೋಗಿನ ಒಂದೇ ರಾತ್ರಿ ಹೋಗಿಲ್ಲ ಮುಂಜಾನೆ ಹೋಗಿರುತ್ತೆ ಹಣ ಹೇಳ್ತೀನಿ ಒಂದೇ ರಾತ್ರಿ ಇಲ್ಲೇ ಇದ್ದು ಜೀವನ ಮಾಡಲಿ ಮರ್ದಿನ ನಾಟಕ ತಗೋಬೇಕಾಗಿತ್ತು ಮತ್ತೆ ಮುಂಜಾನೆ ಇಲ್ಲೇ ಇರ್ಬೇಕಂದ್ರೆ ಹೊಯ್ಕೋಬೇಕು ಮರ್ದಿನ ನಾಟಕದ ಹಾ ಪೂಜೆ ನೀ ಕೂತ ನಿಂದೈತಿ ಸಂಧ್ಯಾಗ ಏನ್ ಮಾಡ್ತಿ ಮಂದ್ಯಾಗ ಕರ್ಕೊಂಡು ನಡಿ ಹೋಗೋಣ ಸಂಧ್ಯಾ ಕರ್ಕೊಂಡು ನಿನ್ನಾರು ಏನು ಮಾಡ್ಲಿ ನಮ್ಮ ಜಿಲ್ಲಾ ಹೆಸರು ಸಂಧ್ಯಾ ಹೋಗೋಣ ಬಾ ಅಂತ ಓ ಜಿಲ್ಲಾ ಹೆಸರಂದ್ರೆ ಇಲ್ಲ ನಾ ಬೇರೆ ತಿಳ್ಕೊಂಡಿದ್ದೆ ಹೋಗ್ಲಿ ಬಿಡು ನಿಮ್ಗೆ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಳಿಕೆ ನಿಮ್ಮದ್ರಾಗ ಬಾಕಿಟದಾಗ ಕೈ ಇಟ್ಟು ಒಂದು ಪೀಸ್ ತಗೊಂಡು ನೇಕಿ ನೋಡ್ಲಿ ಅದು ಏನ ಉಪ್ಪಳಿಕಾಯ ಉಪ್ಪಿನಕಾಯಿ ನೋಡಪ್ಪ ಸಿಕ್ಕವ್ರನ್ನ ಕಂಡವ್ರನ್ನ ಕೈ ಆಡಿಸಿ ನನ್ನ ಬಕೆಟ್ನಾಗ ನಾ ಏನು ಕೈ ಹಿಡಿಸಿಲ್ಲ ನಿನಗೆ ಬೇಕಂದ್ರೆ ಒಂದು ಚಮಚ ಕೊಡ್ತೀನಿ ಒಂದು ಪೀಸ್ ಇರ್ಲ ನೋಡಿ ರುಚಿ ನೋಡಾಗ ಇದ್ರಾಗ ಏನೈತಿ ನಿನ್ನ ನೋಡಿದ್ರ ಗೊತ್ತಾಗತ್ತಿ ಈ ಮಾಲ ಭಾರಿ ರುಚಿ ಐತಿ ಅಂತ ಇಷ್ಟೊತ್ತನ ಮಾತಾಡೋದು ತಡ ಆತ ತಗೋ ₹100 ಅಟ್ಲೀಸ್ಟ್ ಗೂಗಲ್ ಪೇ ಮಾಡಿ ಏನ್ ಮಾಡೋದು ನಮ್ದು ಮೊಬೈಲ್ ಸುತ್ತಾಪೈತಿ ನೀನು ₹100 ಆಗೋಂತೀವಿ ಸದ್ಯಕ್ಕೆ ಹಾಯ್ಬೇಕು ನಡುಹೂರಾಗ ಕೊಡದರ ಕಡಿಲಿ ಕರ್ತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ನಾ ತಿಳಿದಗಾಗಿರಿಲ್ಲ ನಿಮ್ಮ ಪಾಡನಲ್ಲ ಯಾರ ಹಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಹಂಜಿಕೆ ನನಗಿಲ್ಲ
ತಮ್ಮಲ್ಲಿ ನಾನು ಬರ್ಲ ಈಗ ನಾವು ಬರಕ್ ನಮ್ಗೆ ಹೋಗಿತ್ತು ಮತ್ತೆ ಹೊರ ಮತ್ತೆ ಇನ್ನೊಂದು ಎದುರಾಗ ಐತಿ ಆಟ ನಾನು ಬರ್ಲ ಮಾಮ ಯಾಕಂದ್ರೆ ಒಬ್ಬರಿಗೆ ತಂದಿನ ಬರ್ರಿ ಗಡ 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 ಹರಿಗಿಸು ಹೊಡಲಿ ನನ್ನ ತುಟಿಗೆ ತುಟಿ ಹಚ್ಚಿ ಮಾವಡಿಂಗ ಸಾವಿರ ಜನ್ಮದ ಹಿಂದಿನ ಗತಿ ನಾ ಮಾಡಿಕೊಂಡಾಗ ನೀ ನನ್ನ ಹೆಂಡತಿ ಮೊದಲ ನೀನ ಅಡ್ಡಾಡಿ ಗೆಳತಿ ಅಡ್ಡಾಡಲು ಮಾವ ಬರುತ್ತಾನಂತ ಮ್ಯಾಗಿ ಮ್ಯಾಗ ಹಾಸಿ ಮುತ್ತಿನ ಸರಗ ಮೊರಗಿ
ಹೋಗಿಸ್ಕೊಂಡ ಹೋದ್ರು ಹೋಗಿಸ್ಕೊಂಡ ಅವಾಗಪ್ಪ ನಾನು ಅಡಿಲ್ಲ ನೀನು ದೊಡ್ಡ ಮನೆಗೆ ಕೊಟ್ಟೇನಂತ ನಮ್ಮ ಅವ್ವನ ಹೊಲ ಕಳಿಸಿ ನನ್ನ ಮನೆಗೆ ನೀ ಸಿಗಲಿಲ್ಲ ಅಂತ ನನ್ನ ಬೆಟ್ಟಾಗಿಲ್ಲ ಕಮಳಿ ಬುಡ ಕನಿ ಹಾಸ ಮಗನ ಮನೆ ಅಂಟೆ ಮನೆ ತಮ್ಮನ ಮಗಳ ಬಂದಾಳಂತ ಮಗನ ಮನೆ ಅಂಟೆ ಮನೆ ತಮ್ಮನ ಮಗಳ ಬಂದಾಳಂತ ಏನ್ ಚಂದ ಕಾಂಗಾಳು ಕೂಡಿದಾಳ, ಏನ್ ಚಂದ ಬಂಗಾರ ಕನ್ನಡದ ಕರಿಯಮ್ಮನ ತೆಗಿ ಹಿಡಿಸಾಕಂತ ಚಿಕ್ಕಿ ಬಳೆಯ ತಂದೆ ಚಿಕ್ಕಿ ಬಳೆಯ ತಂದಿ ಹಿಡಿಸಾಕಂತ ಲಕ್ಷ್ಮೀ ಅಮ್ಮವ್ವಯ್ಯನ್ನ ಫಸ್ಟಿಗೆ ಮಂಗಳಾರತಿ ಬೆಳತನಕ ಏನೈತಿ ಯಾರಿಗೂ ಏ ಮಲ್ಲಿ ಏನ್ರ ನಮ್ಮ ಹಸ್ಬಿಡು ಕಾಯಕತ್ತಾವಿಲ್ಲ ಹಂಗ ಹೊಂಟಿಯಲ್ಲ ಯಾಕ ಮಲ್ಲ ನನ್ನ ಯಾಕೆ ನಿನಗೂ ಬೇಕಾಗಿತ್ತ ಉಪ್ಪಿನಕಾಯಿ ಉಪ್ಪಿನಕಾಯ ಉಪ್ಪಿನಕಾಯಿ ಬರ್ಗ್ಯಾಟಿಲ್ಲ ಸೋಕಾಕ ಕುಂತ ನೋಡಿ ಬರ್ಗ್ಯಾಟವ ನಾವು ಕರ್ಕೊಂಡು ಹೋಗಿ ನೀನು ಉಪ್ಪಿನಕಾಯಿ ಅವ್ನು ಬಟ್ ಅವ್ನು ಭಯ ಚೀಚಿ ಉಪ್ಪಿನಕಾಯಿ ಡಾಟಿನ ಕುಡಿಯಲಾಗ್ತಾನವ ಅಲ್ಲ ಮಲ್ಲಿ ಒಂದು ವಾರ ಆತನ ಹೊಟ್ಟೆ ಬಂದಿಲ್ಲ ನಮ್ಮ ಕಡೆ ಕುಟ್ಟಿಸ್ಕೊಳಾಕ ಏನ ಮತ್ತೆ ಕುಡ್ಸ್ಬೇಕಂತ ಮಾಡಿ ಮಲ್ಲಿ ಅತ್ತ ಖಾರ ಪುಡಿನ ನಗತಾನ ಓ ಹೆಣ್ಣು ಮಗು ನಿನ್ ಕಡೆ ಕುಟ್ಟಿಸ್ಕೋಬೇಕಂತೇಳಿ ನೀನ್ ಗಿರ್ನಿಗ್ ಬಂದಿದ್ದೆ ಮಾಮ ನೀನು ಗಿರ್ನಿ ಕಿಲಿ ಹಾಕೊಂಡು ಹೋಗ್ಬಿಟ್ಟಿದ್ದಿ ಅದ್ ಯಾಕೆ ಹೋಗಿ ನೀ ಭೇಟಿ ಹಾಕಿ ಹೋಗಿದ್ದೆ ಯಾರಿಗೆ ಗೊತ್ತು ಎಲ್ಲಾರು ಆ ಹಾಲಿನ ಕೇಂದ್ರ ಹಣಿಮೆ ಇಲ್ಲ ಹಣಮಪ್ಪ ಅವ್ನ ಕಡೆ ಕುಟ್ಟಿಸ್ಕೊಂಬಂದೆ ಮಲ್ಲಿ ಅವ್ ದಡ್ಡಿ ರಂಗತ್ತಾವ ಅಲ್ಲ ಮಲ್ಲಿ ನೀನು ಹೋಗಿ ಅವನ ಕಡೆ ಕುಡ್ಸೋಕ್ ಹೋಗಿ ಅವ್ ಮೊದಲ ಅರ್ನೀಸದಾಗ ಇರ್ತಾನ ಪುಟ್ಟಿ ಮ್ಯಾಲೆ ಅರ್ಬಿ ತೊಗೊಂಡು ಕುಡ್ತಾನೋ ಪುಟ್ಟಿ ಮ್ಯಾಗ ಅರ್ಬಿ ಮ್ಯಾಗ ಕುಡ್ತಾನ ಒಂದು ಗೊತ್ತಾವಲ್ಲ ಅಲ್ಲ ಮಲ್ಲಿ ಅಲ್ಲ ಅವನ ಕಡೆ ಕುಡ್ಸೋಕ್ ಹೋಗಿ ನೀ ಹೋಗಿ ಸಣ್ಣ ಆತನ ಕರ್ತೀನಿ ಅಯ್ಯೋ
ಎಲ್ಲಿ ಸಣ್ಣ ಹೋಗಿ ಮರೆ ಮತ್ತ ಅರ್ಧ ನಿಮಿಷದಾಗ ಇರ್ತಾನಂತ ಯಾವಾಗಲೂ ಅವನು ನಾನು ಗಿರ್ನಿ ತಗೊಂಡು ಹೋಗಿಪ್ಪ ಮೆಣಸಿನಕಾಯಿ ಕುಟ್ಟದ ಕಾರಣ ಅವನು ಬರೀ 2 ಸಲ ಹಾಕಿ ಹಾಕ್ತಾನ ಸೋಮ ಬರ್ತಪ್ಪ ಯಪ್ಪ ಅಟ್ಟ ಖಾರ ಅವನು ಸಣ್ಣಗ ಆಗ್ಲಿಲ್ಲ ಹೋಗ್ಜೋ ಅದಕ್ಕ ವಾಯ್ ತಗೊಂಡ್ಬಿಟ್ಟಿ ಹೋಗ್ಜೋ ನಿನ್ನ ಮಂಜಾಳ ಹೊಲಿ ಅಲ್ಲ ಮಲ್ಲಿ ಅವ್ನ ಹಾರೇನ ನೋಡಿ ಇನ್ನೊಂದ್ ಸ್ವಲ್ಪ ಬಗ್ಗೆ ಅವನು ಆರೋದಿಲ್ಲ ಇಲ್ಲ ಬಿಡು ಯಾಕ ಹುಚ್ಚೆ ಅವ ಇನ್ನ 16 ವಯಸ್ಸಿನವ್ರಟ್ಲ ಕಾಲೇಜಿನ ಹಾಕೊಟ್ಬಿಟ್ಟ ನಾವು ರಾಮಸ್ವಾಮಿ ನಾವು ಕೊಂಡವ್ರದ ಕುಟ್ಟಿ ಅವನ ಹಾರ ಅನ್ನೋದು ಹೆಂಗಿದೆ ಹಿಂಗಾಗೈತಿ ಅದ್ರಾಗ ನೀವ ಹೇಳ್ಬಿಡ್ರಿ ಹಾರೆಲ್ಲ ಮನಗತ್ತೈತೆ ಅದೇನು ಮನಗಾಕದೇನು ಪ್ಲಾಸ್ಟಿಕ್ ಮಾಡಿ ಅದು ಕಂಪನಿ ಸಿಸ್ಟಮ್ ಹೋಲ್ ಇರ್ತೈತಿ ಫಸ್ಟ್ ಬರುವ ತನಕ ಹಂಗಿರ್ತೈತೆ ಅದು ಹಿಂಗನ ಆಗೋದಿಲ್ಲ ಹೆಂಗಿದೆ ಹಂಗ ಇರ್ತೈತಿ ಹಾರಿ ಬೇರೆ ಮಲ್ಲಿ ಹೇಳು ಮಲ್ಲಿ ಅದೆಲ್ಲ ನೀ ಹೇಳ್ದಂಗ ಗಟ್ಟುದ ಇತ್ತು ರಸಮಂಡಿ ಗಂಗೋತಿ ಪುಟ್ಟಿಗೆ ನುಗ್ಗಾಗಿತ್ತದ ಹೌದಾ ಪುಟ್ಟಿ ಅದೇನ ಎದ್ದು ಹೇಳ್ಯಾರ ತಗಲೈತಿ ರಸಮಂಡಿ ಗಂಗೋತಿ ಅಂದ್ರೆ ಊರ ಅಗಸಿ ಬಾಗ್ಲಾಗಿರ್ಬೇಕು ಸುತ್ತಿನ ಬೇರೆ ಏನ್ ಹೇಳಿ ಪೂರ್ತಿ ಆಮತ್ತು ತಗೊಂಡ್ರೆ ಮಾತು ಮುಂಜಾನೆ ಕಾರಣ ನೋಡಿಸಿದ್ವಿ ಅಲ್ಲ ಮಲ್ಲಿ ಮತ್ತ ಎಂತ ಕೆಬ್ಬಣ ತಡೆಯಲ್ಲ ಮತ್ತೆ ಹಾ ಹಂಗಾಗಿ ಅದು 3 ಮಂಟ ಮಾಡ್ದ ಬ್ಯಾಂಡ್ ಆಗಿ ಹೋಗೈತ್ ಬಿಡು ಆಕಿಂದರ ಕೂತ್ಲಿ ಹೌದು ನಾನ್ ಹಿಂದಿ ಕಡೆ ಬಾ 3 ಸಲ ದಕ್ ಗಂಧ ತಿಳ್ದಾಕ ಕಾರ್ಪುಡಿ ಭ್ರಮಿ ಅಷ್ಟು ಚಲೋ ಐತೆ ನಿನ್ನ ಹೋರಿ ನನ್ನ ಹಾರೆ ಅವ್ರು ಏನ್ ತಿಳ್ಕೊಂತಾರ ಎಲ್ಲಿ ಮಾಡಿ ಬನ್ನಿ ಮಣಿ ಕಣ ಯಾಕೆ ಮುಗಿಸಿ ಕಣ ಕನಸುತ್ತಿ ಎಷ್ಟು ಏನ್ ಮಾತಾಡಂಗಿಲ್ಲ ಅಲ್ಲ ಮಲ್ಲಿ ಒಂದ್ಸತಿ ನಿನ್ ಕಡೆ ಬರ್ಲೆ ಭಾರಿ ಐತ್ ಬಿಡು ನಿನ್ನ ಹಾರಿ ಅನ್ನಂಗ ಬರ್ಲೆ ಬರ್ಲಿ ಹೇಳ್ಕೊಂಡ್ಬಿಡು ಅಲ್ಲ ಮಲ್ಲಿ ಬಾಗಲಕೋಟೆ ತಂದ ಗಟ್ಟುಳು ಹಾರಿ ಅದನ್ನ ಒಣಕಿದಂಗೆ ಐತದ ಎಷ್ಟು ಮಂದಿ ಕುಟ್ಟಿಸ್ಕೊಂಡು ಆದ್ರು ಕಾರ್ಪುಡಿಲ್ಲ ಮತ್ತೆ ಏನ್ ತಿಳ್ಕೊಂಡು ಎಷ್ಟು ಮಂದಿ ಕುಟ್ಟಿಸ್ಕೊಂಡು ಆದ್ರು ಒಬ್ಬಾಕಿ ಹೆಸರು ಹಾಕಿ ನನ್ನ ಕಾರ್ಯದ ಹಾರಿಗೆ ಭ್ರಮೆ ಅಲ್ಲದ ಕುಟ್ಟಿಸ್ಕೊಂಡು ಕರೆ ನಾನು ನೋಡ್ಲಾರ್ದಂತ ಹಾರಿ ಐತೆ ನೋಡು ಅದ್ರಾಗ ಮುಗಿತನ್ ಮಂದಿ ಹೇಳು ನಿಂದ ಹೇಳು ಮುಂದೈತೆ ಅಂತ ಹೇಳ್ರಿ ಎತ್ತರ ನಿಂದ್ರ ಮಲ್ಲಿ ತಡ್ಕೊಳಕ್ ಆಗೋದ್ಲ ಎಲ್ಲ ಕೇಳಿ ನನಗೆ ಕಷ್ಟ ಅಲ್ಲ ಅಯ್ಯೋ ಶಿವ ಅಲ್ಲ ಮಲ್ಲಿ ನೀನು ಹೊನ್ನಾಳಿ ನಿಂಗಪ್ಪ ನೋಡಿ ಬರೀ ಮಾತೆ ಎತ್ತದಲ್ಲ ನೀನು ಒಂದು ರಿಕಾರ್ಡ್ ಜಾಡ್ಸು ಮುಗಿಸ್ಬೇಕು ಆಮೇಲೆ ಡ್ಯಾನ್ಸ್ ಹೌದಾ ಹಂಗಾರ ಬರ್ಲಿ ಹಂಗಾರ ಏ ಕುಟ್ಟಿಸ್ಕೊಳಕ ಐದು ಮೆಣಸಿನಕಾಯಿ ಬಾರ ಮಲ್ಲಿ ರಿಕಾರ್ಡ್ ಹಾಡೋಣಂದೆ ಇನ್ನೊಂದ್ಸಲ ಬಂದಾಗ ನಾನು ಕುಟ್ಟಿಸ್ಕೊಳಕ್ ಬರ್ತೀನಿ ಚಂದಾಗ ಕುಟ್ಟಿ ಕಳ್ಸ ಓಕೆ ಮುಗಿದಿಲ್ಲ ನಾಲ್ಕು ಮಂದಿ ಹೆಗಲ ಮೇಲೆ ಮಾಡಕ್ ಭಯ ಮತ್ತೆ ಮುಂದೆ ಪೇಮೆಂಟ್ ಇಲ್ಲ
ತಗೋರಪ್ಪ ಮತ್ ಮಾಮ ಸಿಟಿಗೆ ಬರ್ತಾನ ಹೌದಲ್ಲ ಬರ್ಲ ಏನ ಅವನು ಅದ ಇವನು ನಡಬರಕ್ಕೆ ಗೆಲ್ಸ್ಕರಿಲ್ಲ
नहीं आता, रात में चंद्रदेव आता। 12:30 तो चरण चरण देव आता है। ಇದೇನು ಪಾಟೀಲರೇ, ಈ ಬಾವಳೆ ಪಟಾಕಿಯಂತೆ ಸಿಡಿ ಮತ್ತಿನಂತ ಮಾತನ್ನು ಸಿಡಿಸಿ ಮಗುವಿನ ಮಂದಹಾಸವನ್ನು ಅರಮನೆಯ ತುಂಬ ತುಂಬಿರಲ್ಲ, ಇದಕ್ಕೆ ಕಾರಣ ಶರಣ್, ನನ್ನನ್ನು ನೋಡಿದರೆ ನಿನಗೆ ಏನು ಅನಿಸುತ್ತದೆ? ಯಾಕೆ ಪಾಟೀಲರೇ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲವೇ? ಜನರ ಕಣ್ಣಿಗೆ ಶಾಂತಿಯ ಸಂಕೇತ ಮಹಾತ್ಮ ಇದ್ದಾಗೆ, ಆದರೆ ನಿಮ್ಮ ಆತ್ಮದಲ್ಲಿ ಹುದುಗಿದ್ದ ಹಣವನ್ನು ಹೆಣಕ್ಕಾಗಿ ಕೆಡವೆ ಮೇಲೆ ಬರುವ ದುಶ್ಯಾಸನ ದುರಾತ್ಮ ಇದ್ದ ಹಾಗೆ. ಕರೆಕ್ಟ್ ಚರಣ್, ಕರೆಕ್ಟ್. ನಿನ್ನ ಮಾತನಾಡುವ ಮಾತು ನನಗೆ ಪೂರ್ತಿ ಅರ್ಥವಾಯಿತು. ನನ್ನನ್ನು ಅರ್ಥ ಮಾಡಿಕೊಂಡ ಮೊದಲನೇ ವ್ಯಕ್ತಿ ಅಂದರೆ ನೀನು. ನೋಡು ಚರಣ್, ಜೀವನದಲ್ಲಿ ನಾವು ಮೇಲೆ ಬರಬೇಕು. ಮೇಲೆ ಬರಬೇಕಂದರೆ ಹಣ ಗಳಿಸಬೇಕು. ಹಣ ಗಳಿಸಬೇಕಾದರೆ ಹಣ ಬೆಳೆಸಬೇಕಾಗತ್ತೆ. ಅದಕ್ಕೆ ನೀನು ಸಿದ್ಧ ತಾನೆ? ಪಾಟೀಲರೇ, ನಿಮಗೊಂದು ವಿಷಯ ಗೊತ್ತಾ? ಏನದು? ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗತ್ತಾ? ಮತ್ತು ಬೆಂಕಿ ಹತ್ತಕ್ಕಾಗತ್ತಾ? ಎರಡು ಕೈ ಕೂಡಿಸಿದಾಗ ಚಪ್ಪಾಳೆ ಆಗುತ್ತದೆ. ಬೆಂಕಿ ಹಚ್ಚಬೇಕಾದ್ರೆ ಕಡ್ಡಿ ಮತ್ತು ಇರಬೇಕು. ಅಂದಾಗ ನಮ್ಮ ಕೆಲಸ ಸಕ್ಸಸ್ ಆಗುತ್ತದೆ. ಚರಣ್, ನೀನು ಮಾತನಾಡುವ ಮಾತು ನನಗೆ ಪೂರ್ತಿ ಆಯ್ತು. ನೋಡು ಚರಣ್, ನೀನು ಏನೇ ಕೆಲಸ ಮಾಡಿದರೆ ನಾನು ನಿನ್ನ ಬೆನ್ನೆಲುಬಾಗಿರ್ತೇನೆ. ಇದು ಮಾತ್ರ ಸತ್ಯ. ತೆಗೆದುಕೋ ವಚನವನ್ನು. ಇನ್ನು ಮುಂದೆ ಬರೋ ಫ್ರೆಂಡ್ ಅಲ್ಲ, ಕ್ಲೋಸ್ ಫ್ರೆಂಡ್ ಆಗಿ ಬರೋಣ. ಪಾಟೀಲ್ರ ಶೆಟ್ಟಿ, ಏನಾಯ್ತು? ಯಪ್ಪ, ನಾನು ಟಿಪ್ಸೆಟ್ ಹೋಗಿ ಎಲ್ಲರ ಕೈ ಸಿಕ್ಕು ಪುಗ್ಸೆಟ್ ಆಗಿನೇನ್ರಿ. ಅಂದರೆ ನೀವು ಹೇಳಿ ಕಳಿಸಿದಂಗ ಆ ರಾಮ ನಾನು ಕೂಡಿ ಬೀರ್ ದೇವ್ರ ಗುಡಿಯನ್ನ ಬಂಗಾರ ಸಾಮಾನು ಸುಟ್ಕೇಸ್ನ ತುಂಬ್ಕೊಂಡ್ ಬರಾಕತ್ತಿದ್ದೇವ್ರಿ. ಅಷ್ಟೊತ್ತಿಗೆ ಸಿರ್ ಬಾಲಪ್ಪ ಪೊಲೀಸಿಗೆ ಫೋನ್ ಹಚ್ಚಿ ಗಾಡಿ ಬಂದು ಕೆಂಪ್ ಸಿಗ್ನಲ್ ಹಚ್ಕೊಂಡ್ ಮ್ಯಾಗ ಬಂದ್ಬಿಡ್ತ್ರಿ. ಅದಕ್ಕೆ ಅಲ್ಲಿ ನಿಂದ್ರೋದು ಬೇಡ ಅಂತಂದು ನಾ ತೆಗ್ದಾಗ ತಿಳ್ಕೊಂತ ಬಂದ್ಬಿಟ್ಟು ನೋಡ್ರಿ. ಅಂದರೆ ಹಾಗಾದರೆ ಆ ರಾಮ ಎಲ್ಲಿ? ಅವ ಎಲ್ಲದನೇನ್ರಿ ಅಪ್ಪ, ನನಗೆ ಗೊತ್ತೇ ಇಲ್ಲ. ನಾನಂತ್ರ ಬೀರಪ್ಪನ ದಾರಿ ಓಡಿ ಬರಾಕತ್ತಿದ್ದೆ. ಒಂದು ಕಲ್ಲಿಗೆ ಅಡಿ ಬಿದ್ದು ಬಿಚ್ಚಿಬಿಡ್ತೀರಿ. ಬಿಚ್ಚಿದ ಕಚ್ಚಿ ಹೊಳೆ ತುಳ್ಕೊಳಕ್ ಹೋಗಿ ಲೇಟಾಗಿ ಪೊಲೀಸ್ರ ಕೈ ಸಿಗ್ತೀನಿ ಅಂತಂದು ನನ್ನ ಮೈಯಾಗಿನ ಚರ್ಮ ಸುಲಿತಾರ ಅಂದವನ ಬಡ ಬಡ ನಡಕ್ ಸುತ್ತಿ ತಲ್ಲಿ ತೆಗೆದಾಗದ ಕಂಬರ್ ಮಾಡಿದ ಕಾಸಿ ಕಾಲಿ ಸಂದು ಹಿಡಿದ ನಾಯಿ ತೆಗೆದಂಗ ತಗೊಂಡು ಓಡ್ ಬಂದೇನ್ರಿ ಬಾವಿ ಮನ್ಯಾಗ ಹಾಸಿ. ಲೇ ಶೆಟ್ಟಿ, ಆ ಪೊಲೀಸರ ಗಾಡಿ ಕಂಡು ಎಷ್ಟು ಭಯ ಪಟ್ಟಿರುವೆ. ಒಂದು ವೇಳೆ ಅವರು ನಿನ್ನ ಇಳಿದುಕೊಂಡು ಹೋಗಿದ್ದಾರೆ, ಜನಾರ್ದನಲ್ಲಿ ಬಿಡುಗಡೆ ಮಾಡ್ಕೊಂಡ್ ಬರ್ತಿದ್ದಾರೆ. ಪಟಾಡ್ರ ಆ ಪೊಲೀಸರು ಫಾಲೋ ಮಾಡತ್ತಾರೆ ನನ್ನ. ಏ ರಾಮ, ನೀ ಹಿಂದಿನ ಕೋಲಿಯ ಹಿಂದಿಕೋ. ಅವನ್ ಎಂತ ಪೊಲೀಸ್ ಆಫೀಸರ್ ಬರ್ತಾರೆ, ನಾವು ನೋಡಿಕೊಳ್ಳುತ್ತೇವೆ. ಓಕೆ ಮೇಡಮ್. ಯಪ್ಪ, ನಾನು ಯಾವ ಹೋಗ್ಕೊಳ್ರಿ ಯಪ್ಪ. ಲೇ ಶೆಟ್ಟಿ, ಈ ಜೋಡಿ ಹುಡುಗರಿರುವಾಗ ಈ ಕಾಕಿನಿಗಳಿಗೆ ಯಾಕೆ ಅಗತ್ಯ? ಸುಮ್ಮನೆ ದಾರಿ ತೆಗೆದುಕೊಂಡು ನಿಂತ ಕಲೆ.
ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ನೀವೊಬ್ಬ ಪೊಲೀಸ್ ಆಫೀಸರ್ ಅನ್ನೋದು ಗೊತ್ತು. ಆದರೆ ನಿನ್ನ ಊರು ಯಾವುದು? ನಿನ್ನ ಹೆಸರು ಏನು? ಪಾಟೀಲ್ ರೇ, ನನ್ನ ಊರು ನನ್ನ ಹೆಸರು ಹಳೆ ಸ್ಟೈಲ್ ಅಲ್ಲಿ ಹೇಳಬೇಕು ಅಥವಾ ಹೊಸ ಸ್ಟೈಲ್ ಅಲ್ಲಿ ಹೇಳಬೇಕ? ಸತ್ಯ, ಶಾಂತಿ, ನ್ಯಾಯ, ನೀತಿಗಳಿಂದ ಮಾತನಾಡಿ ಕೈ ಬಿಡುವುದೇ ಈ ವರ್ಧನ ಹಳೆ ಸ್ಟೈಲ್. ಅನ್ಯಾಯ ಅಕ್ರಮ ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡುತ್ತಿರುವ ನಿಮ್ಮಂತ ಮುಚ್ಚಮ್ಮ ಪಂಗರನ್ನು ಎಳೆದುಕೊಂಡು ಹೋಗುವ ಈ ವರ್ತನ ಹೊಸ ಸ್ಟೈಲ್. ಹೊಸ ಸ್ಟೈಲ್. ವರ್ತನ ತಲೆ ಮೇಲೆ ಕ್ಯಾಪಿದೆ ಎಂದು ಮೈ ಮೇಲೆ ಕಾಕಿದೆ ಎಂದ ಕತ್ತಂಗೆ ನಮ್ಮ ಬಗ್ಗೆ ತಿಳುವಾಗಿ ಮಾತನಾಡಿದರೆ ಕಳಚಿ ಬೀಳುವುದು ಮಗನೇ ನಿನ್ನ ಮೈ ಮೇಲಿನ ಚರ್ಮ. ಏ ಚರಣ, ಮುಚ್ಚು ಬಾಯಿ ಕತ್ತೆ. ನಿನ್ನ ಕೈಯಿಂದ ನನ್ನ ಮೈ ಚರ್ಮ ಕೊಳೆದುಕೊಳ್ಳೋದಕ್ಕೆ ಈ ವರ್ಧನೇನು ಹಿಜಿಡೆ ಅಂತ ತಿಳಿದುಕೊಂಡಿದ್ಯಾ ಅಥವಾ ಕಚಡ ಅಂತ ತಿಳಿದುಕೊಂಡಿದ್ಯಾ? ಒಂದೇ ಮಾತ್ರ ಎಂದು ಉಸಿರನ್ನು ಬಿಗಿ ಹಿಡಿದು ನಿಟ್ಟುಸಿರನ್ನು ಬಿಟ್ಟು ಭಾರತದಿಂದ ಬ್ರಿಟಿಷರನ್ನು ರಕ್ತ ಕಕ್ಕಿ ಕಳಿಸಿದ ಆ ಸುಭಾಷ್ ಚಂದ್ರಂತೆ ಸೂರ ಕನ್ನಡ ಕಲೆ ಗಾಂಡು ನಿನ್ನಪ್ಪಾರೆ ಬಂಗನದ ಪರಕು ಮಾತನಾಡಿದರೆ ಜಾಡಿಸಿ ಒದ್ದೆನ ಮಗನೇ. ಕೈಯಲ್ಲಿ ಕಾನೂನಿದೆ, ಮೈಯಲ್ಲಿ ಛಲ ಇದೆ ಎಂದು ಈ ಪಾಟಿನ ಮನೆಗೆ ನುಗ್ಗಿ ಬಾಯಿ ಬಂದಂತೆ ಬಗಳಿದರೆ ನಿನ್ನ ಮೈದಲ್ಲಿರೋ ಕಾಕಿ ಬಚ್ಚೆಯನ್ನು ಬಿಚ್ಚಿ ಹೆರಮುಡಿ ಕಟ್ಟಿ ಅರಮನೆಗೆ ನೇತ ಹಾಕಬೇಕಾಗುತ್ತದೆ. ಎತ್ತರದಿಂದ ಮಾತಾಡಲೇ ಮಗನೇ. ಎಚ್ಚರ! ಏ ಪಾಟೀಲ, ನಿನ್ನಂಗೆ ಎಚ್ಚರ ತಪ್ಪಿ ಮಾತನಾಡೋಕೆ ಈ ವರ್ಧನೇನು ಹುಚ್ಚನಲ್ಲ. ದೇವಸ್ಥಾನದ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯವಾಗಿ ಹೆಮ್ಮರವಾಗಿ ಬೆಳೆದ ನಿನ್ನಂತ ಕಾಂತಲಿ ನನ್ನ ಮಕ್ಕಳಿಗೆ ಇಷ್ಟೊಂದು ದಮ್ಮೆರಬೇಕಾದರೆ ಉಸಿರಿನಲ್ಲಿ ಸತ್ಯ ಶಾಂತಿ ಎಂದು ಬಾಳುತ್ತಿರುವ ಈ ವರ್ಧನೆಗೆ ಎಷ್ಟೊಂದು ದಮ್ಮೆರಬಾರ್ದು. ಒಳ್ಳೆ ಮಾತಿನಿಂದ ಒಳಗೆ ಬಚ್ಚಿಟ್ಟ ವ್ಯಕ್ತಿಯನ್ನು ಹೊರಗೆ ಕರೆದರೆ ಸರಿ, ಇಲ್ಲದಿದ್ದರೆ ನಾನು ಒಳಗೆ ಹೊಕ್ಕ ಎಳಕೊಂಡು ಬರಬೇಕಾಗುತ್ತದ. ಯಪ್ಪ ಪೊಲೀಸ್ ಸಾಹೇಬ, ನಮ್ಮ ಪಾಟೀಲ್ ಮನೆಗೆ ಇಷ್ಟು ದಿವಸ ಹೊರಗಿಂದ ಹುಲಿಯಾಗ ಬಂದವರು ಒಳಗೆ ಬಂದ ತಕ್ಷಣ ಇಲ್ಲಿಯಾಗ ಹೋಗಿದ್ರು. ನೀವು ಒಟ್ಟು ಹೆದರ್ಲಾರ್ದ ಮಾತಾಡ್ತೇವೆ ತಮ್ಮ. ಸುಮ್ಮ ಶಾಮಿಲ್ ಆಗ್ಬಿಡ. 10 ಗಂಟೆ ರೊಕ್ಕ ಕೊಡ್ತಾರ, 8 ಗಂಟೆ ಮ್ಯಾಗಿ ಮ್ಯಾಗ ಒಟ್ಕೊಂತ ಕುಂತ ಬಿಡಾಗತ್ತೆ. ಪ್ರತಿಯೊಬ್ಬ ಅಧಿಕಾರಿ ಲಂಚಕ್ಕೆ ಆಸೆ ಪಟ್ಟರೆ ಈ ವರ್ಧನ ಲಂಚ ಕೊಡುವರ ಕೈಯನ್ನೇ ಕತ್ತರಿಸಿ ಹಾಕುವನು. ಅದು ಎಚ್ಚರ ಮಗನ. ಅಯ್ಯಪ್ಪ, ಹಂಗ ಮಾಡ್ಬೇಡ್ರಿ. ಇರುವ 2 ಕೈ ಪಿಸಿ ಈ ಮಗನನ್ನು ಒದ್ದು ಎಳೆದುಕೊಂಡು ನಡೆಯರಿ. ಏ ಪಾಟೀಲ, ನಿನಗೆ ತಾಕತ್ತನ್ನೋದಿದ್ದರೆ, ದಮ್ಮು ಅನ್ನೋದಿದ್ದರೆ ಬಂದು ಸ್ಟೇಷನ್ಗೆ ಬಂದು ಬಿಡಿಸಿಕೊಂಡು ಹೋಗ. ನೀನು ಬರುತ್ತೇನೆ. ಪಾಟೀಲ್ ರೀ, ನಮ್ಮ ಮನೆಗೆ ಹಕ್ಕು ನಮ್ಮ ಕಡೆಯವರಿಗೆ ನಮ್ಮ ಶಿವಕನನ್ನು ಹಿಡಿದುಕೊಂಡು ಹೋದ ಇನ್ಸ್ಪೆಕ್ಟರ್. ನಮ್ಮ ತಾಕತ್ ಕೇಳಿ ಸುಮ್ಮನೆ ಹೋಗಿದ್ದಾರೆ ಅಂದ್ರೆ ಬಿಡಬಾರದು. ಈಗಲೇ ಬೆನ್ನಟ್ಟಿಕೊಂಡು ಹೋಗಿ ಬೇಟೆಯಾಡಿಕೊಂಡು ಬರೋಣ ಬನ್ನಿ. ಬೇಡ ಚರಣ್, ಮನುಷ್ಯನಿಗೆ ಅವಸರವೇ ಅಪಾಯಕ್ಕೆ ಕಾರಣ. ಇಂಥ ನಾಯಿಗಳನ್ನು ಹಿಡಿದಕ್ಕೆ ಸಮಯ ಸಾಧಿಸಬೇಕು.
ಯಪ್ಪ ಬಂದ ಬಿಟ್ರಿ ಯಪ್ಪ ಇನ್ನೊಮ್ಮೆ ಏನೋ ತುಡು ಮಾಡಕ್ ಹೋಗ್ಬೇಕಾದ್ರೆ ನಮ್ಮ ಸಿರ್ ಬಲ್ಲಪ್ಪ ಹೋಗ್ಬೇಡ್ರಿ ಅವಾಗ ಹೇಳಾರಂಗ ಹೋಗಿ ತುಡು ಮಾಡ್ಕೊಂಡ್ ಬರೋಣ ನೋಡ್ರಿಯಪ್ಪ ಹೋಗೋಣ ಅಪ್ಪ ತಾಯಿ ದ್ಯಾಮಮ್ಮ ದೇವಿ ಪವಾಡ ಪುರುಷಳು ನೀನು ಭಕ್ತರ ನಾಡುವ ಭಾಗ್ಯ ದೊರೆಯಳು ನೀನು ತಾಯಿ ನಮ್ಮಂತ ಬಡವರ ಕಷ್ಟ ನಿನಗೆ ತಿಳಿಯುತ್ತೇನಮ್ಮ ತಾಯಿ ಹುಟ್ಟಿದಾಗಿಂದಲೂ ಕಣ್ಣೀರಿನ ಕಡಲನ್ನೇ ಹರಿಸುತ್ತಾ ಬಂದಿದೆಯಾ ಈ ಹೆಣ್ಣಿಗೆ ಇಷ್ಟು ದಿನ ಆದ್ರೂ ನಿನ್ನ ಕರುಣೆಯ ದಯಾ ನಮ್ಗೆ ತೋರಿಲ್ಲ ಆದ್ರೆ ಈ ಊರಿನ ಶ್ರೀಮಂತ ಪಾಟೀಲ್ ಕೊಡುವ ಕಷ್ಟ ದಿನನಿತ್ಯ ಅನುಭವಿಸಿ ಸಾರುವಂತಾಗಿದೆ ತಾಯಿ ನಮ್ಮ ಬಾಳು ನಿನ್ನ ದೃಷ್ಟಿಯಲ್ಲಿ ನನ್ನ ಕಷ್ಟ ಏನು ಅಂತ ತಿಳಿಯುವುದೇನಮ್ಮ ಹೇಳು ತಾಯಿ ಹೇಳು ನಮಗೆ ಇಷ್ಟೆಲ್ಲ ಕಷ್ಟ ಕೊಡುವ ಬಂದು ಈ ನಿನ್ನ ಮಗಳನ್ನ ನಿನ್ನ ಹತ್ರ ಬರಮಾಡಿಕೊಂಡು ಬಿಡಮ್ಮ ಅಕ್ಕ ಓ ಕಿರಣ್ ಬಾ ಕಿರಣ್ ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ನನ್ನ ಕಣ್ಣಲ್ಲಿ ನೀರು ಇಲ್ಲಪ್ಪ ಇಲ್ಲ. ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು ಬರುವುದೇ ಬೇಡ. ನೀನು ಏಕೆ ಮನದಲ್ಲಿ ನೊಂದುಕೊಂಡಿದೆ ಅಂತ ನನ್ನ ಆತ್ಮ ಹೇಳ್ತಾ ಇದೆ. ಯಾವ ವಿಷಯದಿಂದ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಹೇಳಮ್ಮ. ಇಲ್ಲಪ್ಪ, ನಾನು ಯಾವ ವಿಷಯದಿಂದಲೂ ನನ್ನ ಕಣ್ಣಲ್ಲಿ ನೀರು ಮಾಡಿಕೊಂಡಿಲ್ಲ. ನಾನು ಯಾವ ಕಷ್ಟವನ್ನು ನನ್ನ ಮನಸ್ಸಿನಲ್ಲಿ ಹಂಚಿಕೊಂಡಿಲ್ಲಪ್ಪ, ಹಂಚಿಕೊಂಡಿಲ್ಲ. ಆದ್ರೆ ಕಿರಣ್, ನಮ್ಮಂತ ಅನಾಥರು ಬಡವರಾಗಿ ಹುಟ್ಟಬಾರ್ದಪ್ಪ, ಹುಟ್ಟಬಾರ್ದು. ಬಡವರಾಗಿ ಹುಟ್ಟುವುದು ತಪ್ಪಲ್ಲಮ್ಮ. ಬಡವರಾಗಿ ಬಾಳ್ತಾ ಇದ್ದಲು ಅದು ನಮ್ಮ ತಪ್ಪು. ಇಂದಿನ ದುಷ್ಟ ಶ್ರೀಮಂತರು ಹೇಳಿದಾಗ ಅವರ ಕೈ ಕೆಳಗೆ ದುಡಿತಾ ಇದೆಯಲ್ಲ ಅದು ನಮ್ಮ ತಪ್ಪು. ಅಮ್ಮ, ನಾನು ಚಿಕ್ಕವನಿಂದ ನನ್ನ ವಿದ್ಯೆ ಕಲಿಸುತ್ತಾ ಆ ಪಟೇಲರ ಸಾಲ ಹರಿಯಬೇಕು, ಆ ಪಟೇಲರ ಸಾಲ ಹರಿಯಬೇಕಂತ ಇದೆಯಲ್ಲಮ್ಮ. ಎಷ್ಟಿದೆ ಅಮ್ಮ ಆ ಪಟೇಲರ ಸಾಲ? ಆ ಪಟೇಲರ ಸಾಲ ನಾನು ಹರಿಯುತ್ತೇನೆ.
ಮಾಡಿದ ಸಾಲ 10,000. ಆದ್ರೆ ಈಗ ಬಡ್ಡಿ ಸೇರಿಸಿದ್ರೆ ಎಷ್ಟಾಗುತ್ತೋ ಏನೋ. ನೋಡಕ್ಕ, ತಂದೆ ಮಾಡಿದ ಸಾಲಕ್ಕೆ ನಾನು ಹೊರೆಗಾರಾಗುತ್ತೇನೆ. ಇನ್ನ ಮುಂದೆ ನಿನ್ನ ಕೆಲಸಕ್ಕೆ ಹೋಗುವುದೇ ಬೇಡ. ಆ ಪಟೇಲರ ಸಾಲ ನಾನು ಹರಿಯುತ್ತೇನೆ. ನೀನೇನು ಚಿಂತಿಸಬೇಡ. ಕಿರಣ್, ಏನ್ ಹೇಳ್ತಿರ್ಬೇಕು ಕಿರಣ್ ನೀನು? ಕಿರಣ್, ನೀನಕ್ಕ ಎಂತ ಕಷ್ಟ ಬಂದ್ರೂ ಕೂಡ ಅದನ್ನ ಎದುರಿಸಿ ನಿಂತಿದ್ದಾಳೆ. ಯಾಕೆ ಗೊತ್ತೇನಪ್ಪ, ನಿನ್ನನ್ನ ಚೆನ್ನಾಗಿ ಕಲಿಸಿ ನಿನ್ನನ್ನ ಓದಿಸಿ ವಿದ್ಯಾವಂತನಾಗಿ ಮಾಡಬೇಕು ಅಂತ ಈ ನಿನ್ನಕ್ಕ ಎಷ್ಟು ಕಷ್ಟವನ್ನ ಪಟ್ಟಿದ್ದಾಳೆ, ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದಾಳೆ ಅಂತ ಕಿರಣ್, ನಿನ್ನಕ್ಕನ ಆಸೆ ಈಡೇರ್ಬೇಕು, ನಿನ್ನಕ್ಕನ ಕನಸು ನನಸಾಗಬೇಕು ಅಂದ್ರೆ ನೀನು ವಿದ್ಯೆ ಕಲಿತು ವಿದ್ಯಾವಂತನಾಗಬೇಕಪ್ಪ. ವಿದ್ಯಾವಂತನಾಗಿ ನೀನೊಂದು ನೌಕರಿ ತೆಗೆದುಕೊಂಡ್ರೆ ನಿನ್ನಕ್ಕನ ಕನಸು ನನಸಾಗುತ್ತೆ ಅಪ್ಪ, ನನಸಾಗುತ್ತೆ. ಅಕ್ಕ, ಎಂತ ಕನಸನ್ನು ಕಂಡಿರಬೇಕಾ ನೀನು? ಇಷ್ಟೊತ್ತಿಗೆ ಮದುವೆ ಮಾಡಿಕೊಂಡು ಗಂಡನ ಜೊತೆ ಬಾಳಬೇಕಾದವಳು ನೀನು. ಅದನ್ನು ಬಿಟ್ಟು ತನ್ನ ಮಾಡಿದ ಸಾಲಕ್ಕಾಗಿ ತಮ್ಮನೆ ವಿದ್ಯೆ ಕಲಿಸುವುದಕ್ಕಾಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿರುವಲ್ಲಮ್ಮ. ಇರಲಮ್ಮ, ನಾನು ಒಬ್ಬ ಗಂಡಸು, ನನಗೂ ಛಲವಿದೆ, ಕೈಯಲ್ಲಿ ಬಲವಿದೆ. ಎಲ್ಲಾದರೂ ದುಡಿದು ನಿನ್ನ ಒಳ್ಳೆ ಮನೆತನಕ್ಕೆ ನೋಡಿ ನಿನ್ನನ್ನು ಮದುವೆ ಮಾಡಿಕೊಡುತ್ತೇನೆ. ಆದಷ್ಟು ಸಾಲವಾಗಲಿ ಅದನ್ನು ನಾನು ಹರಿಯುತ್ತೇನೆ. ನೀನೇನು ಚಿಂತಿಸಬೇಡಮ್ಮ. ಬೇಡ ಕಿರಣ್, ಬೇಡ. ನೋಡಿ, ನೀನಿನ್ನು ಓದಬೇಕಾದವನು. ಇಂಥ ವಯಸ್ಸಿನಲ್ಲಿ ಮನತನ ಜವಾಬ್ದಾರಿ ನಿನಗೆ ಬೇಡಪ್ಪ. ಅದು ಎಂತ ಕಷ್ಟ ಬಂದ್ರೆ ಕೂಡ ಅದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ನನ್ನ ಮುಂದಾಗಿ ಬೆಳೆಸುವುದು, ಸಾಕಿ ಸಲಹುವುದು ನನ್ನ ಧರ್ಮವಪ್ಪ, ನನ್ನ ಧರ್ಮ. ಧರ್ಮ ಯಾವದಕ್ಕ ನಿನ್ನ ಧರ್ಮ? ನಿನ್ನಂತ ಬಡವರು ಮನೆ ಹೊರಗೆ ಬರುವುದೇ ಬೇಡ. ಮನೆ ಒಳಗೆ ಇದ್ದರೆ ಅಂಗಳದಲ್ಲಿ ನಿಂತು ಕಣ್ಣು ಹೊರಳಾಡಿಸಿ ನೋಡುವ ಕಾಮಕರು ಹೆಚ್ಚಾಗಿದ್ದಾರೆ. ಅಂದಾಗ ನಿನ್ನಂತ ಅಂದಾಗ ನಿನ್ನ ಮತ್ತೊಬ್ಬರ ಮನೆ ಕೆಲಸಕ್ಕೆ ಕರೆಸಿ ನಾನು ಚಂಡಿಗಳಾಗಿ ಬಾಳವೆ ಇಲ್ಲಕ್ಕ. ಈ ದುಷ್ಟ ಸಮಾಜಕ್ಕೆ ನಾನೊಬ್ಬ ಗಂಡದೇ ಗರುಡನಾಗಿ ಈ ಬಡವರಲ್ಲಿ ಬದುಕುತ್ತಿರುವ ಅವರಿಗೆ ಬುದ್ಧಿ ಕಲಿಸದೆ ಬಿಡಲಾರೆನಮ್ಮ ಈ ನಿನ್ನ ತಮ್ಮ. ಬೇಡ ಕಿರಣ್, ಬೇಡ. ಆ ಪಾಟೀಲನ್ನ ಎದುರು ಹಾಕಿಕೊಳ್ಳುವ ಮಾತುಗಳನ್ನ ಮಾತಾಡಬೇಡಪ್ಪ. ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಅಕ್ಕ, ಯಾಕೆಕ್ಕ ಅವರಿಗೆ ಎದುರಿಗೆ ಮಾತನಾಡುತ್ತಿದೆಯಾ? ಅವ ಈ ಊರಿಗೊಬ್ಬ ದೊಡ್ಡ ವ್ಯಕ್ತಿ ಎಂದು ಮಾತನಾಡುತ್ತಿರುವೆಯ? ಅವನು ದುಷ್ಟನೆಂದು ಗೊತ್ತು, ದುರಾತ್ಮನೆಂದು ಗೊತ್ತು. ಅವನಿಗೆ ಕೊನೆ ಹೊಂದಿದ ದುರ್ಗದ ಹುಲಿ ನಾನಾಗಿ ಅವನ ದೇಹವನ್ನು ಸಿಳ್ಳಿ 100 ಮಾಡಿ ಬಿಟ್ಟರೆ ನಿನ್ನ ತಮ್ಮ ಕಿರಣ್ ಕುಮಾರನೇ ಅಲ್ಲ ತಂಗಿ. ಅಕ್ಕ, ನೋಡುತ್ತಮ್ಮ, ನಿನ್ನಕ್ಕ ಜೀವಿಸಬೇಕು ಅಂದ್ರೆ ನಮ್ಮ ಮನೆತನದಲ್ಲಿ ಯಾವುದೇ ಕಷ್ಟಗಳು ಬರಲಾರ್ದೆ ಸುಖದಿಂದ ಬದುಕಬೇಕು ಅಂದ್ರೆ ನೀನು ನಿನ್ನಕ್ಕನ ಹೇಳಿದ ಮಾತಿನಂತೆ ವಿದ್ಯೆ ಕಲಿಬೇಕು. ಇಲ್ಲದೆ ಹೋದ್ರೆ ನಿನ್ನ ಹೊಟ್ಟವನ್ನೇ ನೀನು ಸಾಧಿಸಪ್ಪ. ನಿನಗೆ ಇನ್ನು ಮುಂದೆ ನಾನು ಏನು ಹೇಳುತ್ತಿಲ್ಲ. ಅಮ್ಮ, ನಾನು ಚಿಕ್ಕವನಿದ್ದಾಗ ತಂದೆ ತೀರಿಕೊಂಡು ಹೋದಾಗ ತಂದೆ ನೀನಾಗಿ ತಾಯಿ ನೀನಾಗಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಬೆಳೆಸಿದ ನಿನ್ನ ಮಾತು ಕೇಳಿದೆ, ಮತ್ತಾರ ಮಾತು ಕೇಳಿಲ್ಲಮ್ಮ. ನನಗೆ ಗೊತ್ತಪ್ಪ, ನನ್ನ ತಮ್ಮ ಯಾವತ್ತಿದ್ರು ನನ್ನ ಮಾತನ್ನ ಮೀರುವುದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಜಾನ
ರೀ ಏನಿರುತ್ತೆ ಏನು ನಿಮ್ಗೆ ಹುಡುಕಾಟ ಯಾಕೆ ಈ ಥರ ಮಾಡ್ತಿದ್ದೆ ನಾ ದೇವ್ರ ಪೂಜೆ ಮಾಡ್ತಿದ್ದೆ ಗೊತ್ತಲ್ವಾ ನಿಮಗೆ ಏ ಹುಚ್ಚಿ, ದೇವರ ಪೂಜೆ ಮಾಡೋದಕ್ಕೆ ಹೊತ್ತು ಬಂದು ಇಲ್ಲವೇ ನಿನಗೆ? ಬಾರ ಇಲ್ಲಿ ನನ್ನ ಹತ್ತಿರ. ಛೇ ಹೋಗ್ರಿ ಏನು ನಿಮ್ಮ ಹುಡುಗಾಟ ಇದು ನೋಡಿ ಮೈದೂರು ಬಂಧುಗಿದ್ದಾರೆ ನೋಡು ಪವಿತ್ರ, ಒಬ್ಬ ತಮ್ಮ ಡ್ಯೂಟಿಗೆ ಹೋದ, ಇನ್ನೊಬ್ಬ ತಮ್ಮ ಊರಿಗೆ ಹೋದ. ಅವರು ಹೋಗಿದ್ದನ್ನು ನೋಡಿ ನಾನು ಹೊಲಕ್ಕೆ ಹೊರಟವನು ಮರಳಿ ಬಂದು ಬಿಟ್ಟೆ. ಯಾಕ್ರಿ ಮುಂಜಾನೆ ನಿನ್ನ ಅರಗಿನ ಮುಖ ನೋಡಲಾಗದೆ ಹಾಗೆ ಹೊಲಕ್ಕೆ ಹೊಂಟಿದ್ದೆ. ಅದಕ್ಕೆ ಮುಖ ನೋಡಿ ಆನಂದಿಸಬೇಕಂತ ಬಂದುಬಿಟ್ಟೆ. ಆನಂದಪಡಿಸುವ ಇನ್ನು ಮನದ ರಾಜನನ್ನು. ಹೌದೇನೋ ನೋಡಿ ಈಗ ನನ್ನ ಮುಖ ನೋಡಿದಾಯ್ತಲ್ಲ ನೀವು ನೀನು ಹೊಲಕ್ಕೆ ನಿಶ್ಚಿಂತೆಯಿಂದ ಹೋಗ್ಬೋದು. ಮುಖ ನೋಡಿದ ತಕ್ಷಣ ಆಸೆ ತಿರುತ್ತದೆ, ಅಣ್ಣ ನೋಡಿದ ತಕ್ಷಣ ಹಸಿವು ತಿರುತ್ತದೆ. ಬಾರೆ ಈ ನಿನ್ನ ಗಂಡನ ತೋಳ ಆಸೆಯಲ್ಲಿ ಅಪ್ಪಿ ಬಿಗದಪ್ಪಿ ಆನಂದ ಪಡಿಸುವ ಈ ನನ್ನ ಮನದ ರಾಜನ. ನನಗೆ ಈಗ ಗೊತ್ತಾಯ್ತು ನೋಡಿ ನೀವು ಹೊಲಕ್ಕೆ ಹೋದವ್ರಿ ಯಾಕೆ ವಾಪಸ್ ಬಂದ್ರಿ ಅಂತ ನನಗೆ ಅರ್ಥ ಮಾಡ್ಕೊಂಡೆ. ನೋಡಿ ನಿಮ್ದು ಇದೇನೋ ಕೆಲಸ ಇರ್ಬೋದು ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಹಾಗಾಗಿ ನಿಮ್ಮ ಆಸೆನ ನಾನು ಯಾವತ್ತೂ ನಿರಾಸೆ ಮಾಡ್ತೀನಿ. ನಿಮ್ಗೆ ಹಾಡನ್ನು ಹೇಳಿ ನಾನು ಸಂತೋಷ ಪಡ್ತೀನಿ. ಸದಾ ನನ್ನಲ್ಲಿ ನಡೆಯದ ಕವಿತೆಯಾಗಲಿ, ಸದಾ ನನ್ನಲ್ಲಿ ಒಲವಿನ ಬೇಗ ತಂದಿದೆ. ಸದಾ ನನ್ನಲ್ಲಿ ನಡೆಯದ ಕವಿತೆಯಾಗಲಿ. ಕಣ್ಣೆರಡು ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ, ಕಣ್ಣೆರಡು ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ, ನಾಟಕವು ಸಂಪಿಗೆಯಂತೆ ನೀಡುಗಳು ಹೂವಿನಂತೆ, ನಾಟಕವು ಸಂಪಿಗೆಯಂತೆ ನೀಡುಗಳು ಹೂವಿನಂತೆ, ನಡೆಯುತ್ತೆ ಸದಾ ಕಣ್ಣಲ್ಲಿ ನಡೆಯದ ಕವಿತೆಯಾಗಲಿ. ಸದಾ ಕಣ್ಣಲ್ಲಿ ನಡೆಯದ ಕವಿತೆಯಾಗಲಿ.
ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಈಗ್ಲಾದ್ರೂ ಹೊಲಕ್ಕೆ ಹೋಗ್ತಾರೋ ಇಲ್ವೋ? ನಾನು ಹೋಗೋದಿಲ್ಲ ನೀನೇನೆ ಕೇಳ್ತ ಪವಿತ್ರ. ನಿನ್ನ ಮೈದುನರು ಬಂದ ತಕ್ಷಣ ಏನಾದರೂ ಚಾಡಿ ಹೇಳ್ಬಿಡ್ತೀಯ. ಅದಕ್ಕೆ ನಾನು ಈಗಲೇ ಹೊಲಕ್ಕೆ ಹೋಗುತ್ತೇನೆ. ಗುಣವಂತಪ್ಪ, ಏ ಗುಣವಂತಪ್ಪ. ಓಹೋ, ಯಾರು? ಪಾಟೀಲ್ರೆ? ಓಹೋ, ಬನ್ನಿ ಬನ್ನಿ ಪಾಟೀಲ್ರೆ. ಪವಿತ್ರ ಚಾಪಿ ನರ್ಸು ಪಾಟೀಲ್ ಬಂದು ಬನ್ನಿ ಬನ್ನಿ ಪಾಟೀಲ್ರೆ, ಕುಳಿತುಕೊಳ್ಳಿ. ಬೇ ಗುಣವಂತ, ನಿನ್ನ ಮನೆಯಲ್ಲಿ ಚಾಪಿ ಮೇಲೆ ಕುಂತು ಮಾತನಾಡುವ ಸಮಯ ನನಗಿಲ್ಲ. ಆದರೆ ಒಂದು ವಿಷಯ ತಿಳಿಸಿದಿತ್ತು, ಅದನ್ನ ತಿಳಿಸಿ ಹೋಗ್ಬೇಕಂತ ಬಂದೆ. ಹೌದು, ಹೇಳಿ ಕಳಿಸಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತಿದ್ನಿ. ನೀವೇಕೆ ಇಲ್ಲಿ ಹೋಗ್ಬೇಕು ಪಾಟೀಲ್ರಿ? ಹೌದು ಗುಣವಂತ, ಸಣ್ಣವರಿಗೆ ಹೇಳಿ ಕಳಿಸಿದ್ದಾರೆ ಬರುತ್ತಾರೆ. ನೀವು ದೊಡ್ಡವರಾಗಿದ್ದೀರಾ, ಮೇಲ್ಪಟ್ಟಕ್ಕೆ ಬೆಳೆದಿದ್ದೀರಾ, ನೀವು ಬರುತ್ತಾರೆ ಅಂತೆ ನಾನೇ ಬಂದೆ. ಛೇ 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 ಛೇ, ಎಂತ ಮಾತನಾಡುತ್ತೆ ಪಾಟೀಲ. ಎಷ್ಟೇ ಆದರೂ ನೀವು ಆಕಾಶದಷ್ಟು ಬೆಳೆದವರು. ಆಕಾಶ ಮುಟ್ಟೋದು ಆಗುತ್ತದೆ? ಇಲ್ಲ ಪಾಟೀಲ, ಇಡ್ಲ ಅಣ್ಣ ಉಂಡ ಮನೆಯ ಋಣವನ್ನು ತೀರಿಸೋದು ಆಗುತ್ತದೆಯಾ? ಇಲ್ಲ ಪಾಟೀಲ, ಇಲ್ಲ. ನಾವು ಇಷ್ಟು ಮೇಲೇಕೆ ಬೆಳೆಯಬೇಕಾದ್ರೆ ಅದಕ್ಕೆ ನೀವೇ ಕಾರಣ. ಈ ನಿಮ್ಮ ಋಣವನ್ನು ನಾವು ಯಾವತ್ತೂ ಮರೆಯಲಾರೆ ಪಾಟೀಲ, ಮರೆಯಲಾರೆ. ಹೇಳು ಪಾಟೀಲ್ರಿ, ಯಾವ ವಿಷಯ ಅಂತ? ಏನಿಲ್ಲ ಗುಣವಂತ, ನಿನ್ನೆ ನನ್ನ ಕೈಯಾಳ ಒಂದು ಸಣ್ಣ ತಪ್ಪ ಮಾಡಿದೆ ಬಿಟ್ಟ. ಆಗಲೇ ನಿನ್ನ ತಮ್ಮ ವರ್ತನ ದೊಡ್ಡದೆಂದು ತಿಳಿದುಕೊಂಡು ನನ್ನ ಮನೆಗೆ ಬಂದು ಬಾಯಿಗೆ ಬಂದಂಗೆ ಮಾತನಾಡಿದಲ್ಲದೆ, ನನ್ನ ಎದುರಿಗೆ ಅವನ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗುವುದಲ್ಲದೆ ನನ್ನ ತಾಕತ್ತನ್ನು ಕೇಳಿ ಹೋದ. ನೋಡ ಪಾಟೀಲ್ರಿ, ನನ್ನ ತಮ್ಮನಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಎನಿಸುತ್ತದೆ. ಏಕೆಂದರೆ ಕೆಲವೊಂದು ವರ್ಷ ಅವ ವಿದ್ಯೆ ಕಲಿಯಲು ಬೆಂಗಳೂರಿನಲ್ಲಿ ಇದ್ದ. ಈಗ ತಾನೇ ಇಲ್ಲಿಗೆ ಬಂದಿದ್ದಾನೆ. ಅವನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೈಯಾಳಗಳನ್ನು ನಾನು ಬಿಡಿಸಿಕೊಳ್ಳಿಸುತ್ತೇನೆ. ಆಯ್ತು ಗುಣವಂತ, ನೀನು ಬುದ್ಧಿಯಲ್ಲಿ ಗುಣವಂತ ಇದ್ದೆ ಅಂತ ಮೊದಲು ನಿನಗೆ ಭೇಟಿಯಾಗಬೇಕಂತ ಬಂದೆ. ಒಂದು ವೇಳೆ ನಿನ್ನ ತಮ್ಮ ವರ್ತನ ಅಲ್ಲದೆ ಬೇರೆ ಯಾವನಾಗಿದ್ದರೆ ಅವನ ಹೆಣ 10 ಕಾಯಿಗೆ ಪಾಲಾಗ್ತಿತ್ತು. ಇನ್ನಾದರೂ ನಮ್ಮ ಬಗ್ಗೆ ಅವನ ಸರಿಯಾಗಿ ತಿಳಿಸಿ ಹೇಳು, ನಾವಿನ್ನು ಬರ್ತೇನೆ. ಶೆಟ್ಟಿ, ಲೇ ಶೆಟ್ಟಿ. ಯಪ್ಪ ಬಂದೇನ್ರಿ, ಮಗು ನೋಡ್ರಿ. ಅಣ್ಣ, ಯಾಕಣ್ಣ ಪಾಟೀಲ್ ರವಳೆ ಮನೆಯವರೆಗೆ ಬಂದಿತ್ತಲ್ಲ? ನಮ್ಮ ಮನೆ ಕಡೆ ಬರಲಾರ ಬಹಳ ದಿವಸ ಆಗಿತ್ತಂತಪ್ಪ ವಿಷ್ಣು. ಅದಕ್ಕೆ ಸುಮ್ಮನೆ ಮಾತಾಡಿಸಿಕೊಂಡು ಹೋಗಬೇಕಂತ ಬಂದಿದ್ದಾರೆ. ಸುಮ್ಮನೆ ಬರುವಂತ ವ್ಯಕ್ತಿ ಅಲ್ಲ ನಾವನು. ಏನಾದರೂ ಮೋಸ ಮಾಡಿ ವಿಷಯ ಬಾಣ ಹೂಡಿ ತನ್ನ ಕಾರ್ಯವನ್ನು ಕೈಗೂಡಿಸಿಕೊಳ್ಳುವ ಕುಲಘಾತಕ. ಹೇಳೋಣ, ಆ ದುಷ್ಟನ ಪಾದ ನಮ್ಮ ಮನೆಯವರೆಗೆ ಬಂದಿದ್ದು ಯಾಕೆ ಅಂತ. ಆಗಲೇ ಹೇಳಿದ್ನಲ್ಲಪ್ಪ, ಸುಮ್ಮನೆ ಬಂದಿದ್ದಾರಂತ. ಸುಳ್ಳಣ್ಣ, ನೀನೇನೋ ನನ್ನ ಮುಂದೆ ಮುಚ್ಚಿಡ್ತಾ ಇದ್ದೀಯ. ಅವನು ಶ್ರೀಮಂತನಿದ್ದಾನೆ, ನನ್ನ ತಮ್ಮಂದರಿಗೆ ಏನಾದರೂ ಮಾಡಬಹುದೆಂದು ಭಯಗೊಂಡಿದ್ದೀಯ ಅಣ್ಣ. ಅವನು ಶ್ರೀಮಂತನಾದರೆ 10 ಕೆಟ್ಟ ಶ್ರೀಮಂತರ ಚಿರವನ್ನೇ ಕತ್ತರಿಸಿ ಆ ದುಷ್ಟನ ಮೇಲೆ ಕಾಲಿಟ್ಟು ಮೆಟ್ಟಿ ಸೀಳಿ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ನೋಡಪ್ಪ ಬೈದು, ನಿಮ್ಮ ಅಣ್ಣಂದಿರು ಏನಾದರೂ ಸುಳ್ಳನ್ನು ಹೇಳ್ತಾರೇನಪ್ಪ? ಅವನು ಹಾಗೆ ಬಂದದಪ್ಪ, ನಿಜ. ಅವನ ಮಾತನ್ನು ನಂಬ್ತೀನಿ. ನೀನು ಆಯ್ತು ಹೊತ್ತಿಗೆ ನಿಮ್ಮ ಮಾತನ್ನು ನಂಬಲಾರದೆ ನಾನು ಮತ್ತಾರ ಮಾತನ್ನು ನಂಬಲಿ? ಅಣ್ಣ, ವರ್ತನ ಇನ್ನೂ ಮನೆಗೆ ಬಂದಿಲ್ಲವೇನಣ್ಣ? ಇನ್ನೂ ಬಂದಿಲ್ಲ ವಿಷ್ಣು. ವಿಷ್ಣು,
ನನ್ನೊಂದು ಮಾತನ್ನು ಕೇಳುತ್ತೇನೆ, ಆ ಮಾತನ್ನು ನಡೆಸಿಕೊಡ್ತೀಯ ವಿಷ್ಣು? ಒಂದನ್ನಲ್ಲ, 101 ಮಾತು ಕೇಳಿದ್ರು ಈ ನಿನ್ನ ತಮ್ಮ ವಿಷ್ಣು ವಿಜಯನಾಗಿ ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಒಂದು ವೇಳೆ ನಾನು ನಿನ್ನ ಮಾತನ್ನು ಪಾಲಿಸಬಾರದೆಂದು ಅಗ್ನಿಕೋದಾಗ್ನಿಯಾಗಿ ಉರಿದರೂ ಸರಿ, ಗಾಳಿ ಬಿರುಗಾಳಿಯಾಗಿ ಬೀಸಿದರೂ ಸರಿ, ಆ ಬಿರುಗಾಳಿಗೆ ನಾನು ಉರಿಗಾಳಿಯಾಗಿ ನಿಂತು ದೊಡ್ಡ ಹೆಜ್ಜೆ ನೆಟ್ಟು ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಹೇಳನ ಯಾವುದು ನಿಮ್ಮ ಮಾತೆಂದು? ಏನಿಲ್ಲ ವಿಷ್ಣು, ನೀನು ಇಡತಕ್ಕಂತ ಹೆಜ್ಜೆ, ನೀನು ಮಾತನಾಡುವಂತ ಮಾತು, ನೀ ನೋಡತಕ್ಕಂತ ದೃಷ್ಟಿ ಯಾವತ್ತು ಈ ಸಮಾಜದಲ್ಲಿ ನಿನ್ನ ಕಣ್ಣಿಗೆ ಕೆಟ್ಟದಾಗಿ ಕಾಣಬರುವುದಲ್ಲದೆ ಈ ನಿನ್ನ ಅಣ್ಣನ ಮಾತು, ಈ ಮಾತನ್ನು ನಡೆಸಿಕೊಟ್ಟೆ ವಿಷ್ಣು. ಅಣ್ಣ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮನ ಮೇಲೆ ಆನೆ, ಜಗತ್ತನ್ನೇ ಒಂದೇ ದೃಷ್ಟಿಯಿಂದ ನೋಡುವ ಪರಮಾತ್ಮನ ಮೇಲಾನೆ, ವೀರರ ಲಿಸ್ಟಿನಲ್ಲಿ ಹೆಸರು ಗಳಿಸಿರುವ ಆ ವೀರ ಸಂಗೊಳ್ಳಿ ರಾಯಣ್ಣನ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ. ಮೇಲಾಗಿ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮಿಬ್ಬರ ಪಾದದ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ. ನಾನು ಇಡತಕ್ಕಂಥ ಹೆಜ್ಜೆ ನ್ಯಾಯದ ಹೆಜ್ಜೆ, ನಾನು ಮಾತನಾಡತಕ್ಕಂಥ ಮಾತು ಸತ್ಯದ ಮಾತು, ನಾನು ನೋಡತಕ್ಕಂಥ ದೃಷ್ಟಿ ಧರ್ಮದ ದೃಷ್ಟಿ. ಇದಕ್ಕೆ ಮಿಕ್ಕಿ ಯಾವನಾದರೂ ನನ್ನ ಎದುರಿಗೆ ಅನ್ಯಾಯ ಅತ್ಯಾಚಾರ ಎಂದು ಬಂದರೆ ಅರಕ್ಷಣೆಯಲ್ಲಿ ಗರುಡನಂತೆ ಹಾರಿ ಆ ಸರ್ಪದ ಹಲ್ಲನ್ನು ಬಿಚ್ಚಿ ನಿತ್ಯವೂ ಸತ್ಯದ ಹಾದಿ ಹಿಡಿಸುತ್ತೇನೆ. ಆಯ್ತೇನ? ಮೆಚ್ಚಿದ ತಮ್ಮ ಈ ನಿನ್ನ ಮಾತಿಗೆ. ಯಾವತ್ತು ದುಷ್ಟರ ಕಂಡು ದೂರ ಹಾದು ಹೋಗಬೇಕು, ಶಿಷ್ಟರ ಕಂಡು ಶಿರಬಾಗಿಸಿ ಹೋಗಬೇಕು, ಅನ್ಯಾಯ ಕಂಡಲ್ಲಿ ಪುಟದೆತ್ತೇಳಬೇಕು, ಅಂತ ಕಂಡಲ್ಲಿ ಸಿಡದೆತ್ತೇಳಬೇಕು. ಒಟ್ಟಿನ ಮೇಲೆ ಸಂಗೊಳ್ಳಿ ರಾಯಣ್ಣಂತೆ, ಸಿಂಧೂರು ಲಕ್ಷ್ಮಣನಂತೆ ಈ ಜಗತ್ತಿನಲ್ಲಿ ಸತ್ತ ಸೂರ್ಯನೆನಿಸಿಕೊಂಡು ಹೆಸರು ಗಳಿಸಿಕೊಂಡು ಹೋಗಬೇಕಪ್ಪ, ಹೆಸರು ಗಳಿಸಿಕೊಂಡು ಹೋಗಬೇಕು. ಆಯ್ತಣ್ಣ, ನೀವು ಹಾಕಿಕೊಟ್ಟಿರುವ ಪಾಠವನ್ನು ನಾನು ನೀಟಾಗಿ ಕಲಿತು ಶಾಂತಿಯ ಸಾಗರದಲ್ಲಿ ಕ್ರಾಂತಿಯ ಕಹಳೆಯನ್ನು ಓದಿಲೋರುವ ಆ ಬದ್ಮಾಸ್ ನನ್ನ ಮಕ್ಕಳ ಬುರುಡೆಯನ್ನು ಬಿಚ್ಚಿ ನಿತ್ಯವೂ ಅನ್ಯಾಯ ಮಾಡಿ ಅರಮನೆಯನ್ನು ಕಟ್ಟಿಸಿ ಬಡವರನ್ನು ನಿಟ್ಟುಸಿರಿ ಬಿಟ್ಟು ಬದುಕುತ್ತಿರುವ ವೇಗಗಳನ್ನು ಅಡ್ಡಡ್ಡಾಗಿ ಕಡಿದು ದೊಡ್ಡಲ್ಲಿ ದೊಡ್ಡವರೆಂದು ಸಣ್ಣವರ ಮೇಲೆ ತಮ್ಮ ದರ್ಪದ ಬಾಳಿಕೆಯನ್ನು ತೋರಿಸುತ್ತಿರುವ ಆ ನಮ್ಮೂರ ಪಾಟೀಲ್ನಂತ ಶ್ರೀಮಂತರ ಶಿರವನ್ನೇ ಕತ್ತರಿಸಿ ಸತ್ಯದ ಶಿವವಾಗಿ ಅವರ ದೇಹವನ್ನು ಅರಿದು ತಿನ್ನುತ್ತೇನೆ. ಆಯ್ತೇನ? ನೋಡು ವಿಷ್ಣು, ನನ್ನ ಮೈದುನರು ವೀರರಿಗಿಂತಲೂ ವೀರರು ಎಂದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ಶಾಂತಿದೂತ ಮಹಾತ್ಮ ಗಾಂಧಿ ಆದ್ರೆ ನೀನು ಕ್ರಾಂತಿವೀರ ಸುಭಾಷ್ ಚಂದ್ರ ಬೋಸ್. ಇನ್ನು ಹುಲಿಗೆ ಸರ್ಕಾರದಿಂದ ಹುಲಿಯಂತೆ ಬಿರುದು ಕೊಟ್ಟ ನನ್ನ ಇನ್ನೊಬ್ಬ ಮೈದುನ ವರ್ಧನ ಕೂಡ ಟಿಪ್ಪು ಸುಲ್ತಾನ ಇದ್ದ ಹಾಗೆ. ನನ್ನ ಮನೆಯಲ್ಲಿ ಯಾವತ್ತೂ ಅನ್ಯಾಯಕ್ಕೆ ಯಾರು ತಲೆಬಾಗಿದವರು ಯಾರೂ ಇಲ್ಲ. ಅದು ನನಗೆ ಗೊತ್ತು ಪವಿತ್ರ. ನನ್ನ ತಮ್ಮಂದರು ಸತ್ಯ ಸರ್ದಾರರೆಂದು. ಹಾ ವಿಷ್ಣು, ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ಊಟ ಮಾಡೋಣ. ಪವಿತ್ರ, ಊಟಕ್ಕೆ ಬಯಸುವ? ಆಯ್ತು, ಎಲ್ಲರೂ ಒಳಗೋಗೋಣ. ಒಳಗೋಗೋಣ. ಅತ್ತಿಗೆ, ನಾನು ಬೆಳಗ್ಗೆ ಟಿಫಿನ್ ಲೇಟ್ ಆಗಿ ಮಾಡಿದ್ದೇನೆ. ಆದ ಕಾರಣ ನೀವೀಗ ಒಂದು ಗೀತೆ ಆಡಿ ಊಟಕ್ಕೆ ಹೋಗೋಣ. ಪ್ರೀತಿಯ ಪರಮಾನ
ಆಯ್ತು ನೋಡಿ ಆಯ್ತು